ಅಂಬೇಡ್ಕರ್ ಜಾಥಾ 2 ಈ ಜಾಥಾವು ಈ ಕರ್ನಾಟಕ ರಾಜ್ಯದ ಸಮಸ್ತ ಜನರ ಜ್ವಲಂತ ಬೇಡಿಕೆಗಳು ಆಗ್ರಹಗಳೊಂದಿಗೆ ಮೊನ್ನೆ 10ನೇ ತಾರೀಕು ಉಡುಪಿಯಿಂದ ಹೊರಟು ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ, ಅದೇ ರೀತಿ ಕೊಪ್ಪಳ, ಗದಗ ಅಲ್ಲಿಗೆ ಹೋಗಿ ನಿನ್ನೆ ನಾವು ಬಾಗಲಕೋಟೆಗೆ ತಲುಪಿದ್ವಿ. ನಿನ್ನೆ ಇಳಕಲ್ನಲ್ಲಿ ನಿನ್ನೆ ಸಂಜೆಯ ಕಾರ್ಯಕ್ರಮ ಮುಗಿತು. ಇವತ್ತು ನಾವು ಐತಿಹಾಸಿಕ ನಗರಿ ಬಾದಾಮಿಗೆ ಬಂದಿದ್ದೇವೆ. ಕರ್ನಾಟಕ ಚರಿತ್ರೆಯ ಪ್ರಮುಖ ಒಂದು ಪ್ರದೇಶವಾದಂತಹ ಬಾದಾಮಿಯಲ್ಲಿ ನಾವಿವತ್ತು ಸಮಾವೇಶಗೊಂಡಿದ್ದೇವೆ. ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಜಾಥಾದ ಸಂಚಾಲಕರು, ಈ ಪಕ್ಷದ SDP ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ದಲಿತ ಸಂಘಟನೆಗಳ ಒಕ್ಕೂಟಗಳ ಮುಖಂಡರು ಆದಂತಹ BR ಭಾಸ್ಕರ್ ಪ್ರಸಾದ್ ರವರೇ, ಈ ಒಂದು ಜಾಥಾದ ಸಹ ಸಂಚಾಲಕರಾದಂತಹ ಪಕ್ಷದ ಇನ್ನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರೇ, ಜಾಥಾದ ಸಹ ಸಂಚಾಲಕರಾದಂತಹ ರಾಜ್ಯ ಕಾರ್ಯದರ್ಶಿ ಆದಂತಹ ರಂಜಾನ್ ಕಡಿವಾಳ್ ಅವರೇ, ರಾಜ್ಯ ಕಾರ್ಯದರ್ಶಿ ರಿಯಾಜ್ ಕಡಬು ಅವರೇ, ರಾಜ್ಯ ಕೋಶಾಧಿಕಾರಿ ಅಮ್ಜದ್ ಖಾನ್ ರವರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನನ್ನ ಪಕ್ಷದ ರಾಜ್ಯ ನಾಯಕರೇ, ಜಿಲ್ಲಾ ನಾಯಕರೇ, ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರರೇ, ಪತ್ರಕರ್ತ ಮಿತ್ರರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಎಲ್ಲ ಬಂಧುಗಳೇ, 7 ಕೋಟಿ ಜನಸಂಖ್ಯೆ ಇರುವ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು 70% ಇರುವಂಥದ್ದು ಈ ನಾಡಿನ ಅಲ್ಪಸಂಖ್ಯಾತರು, ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳು. ಆದರೆ ಎಲ್ಲ ಸಂದರ್ಭದಲ್ಲೂ ಸರ್ಕಾರಗಳು ನಾವು ಅಹಿಂದಗಳ ಪರ, ನಾವು ಅಲ್ಪಸಂಖ್ಯಾತರ ಪರ, ನಾವು ದಲಿತರ ಪರ ಅಂತ ಹೇಳಿಕೊಂಡು ಎಲೆಕ್ಷನ್ಗೆ ಬರ್ತಾರೆ, ಎಲೆಕ್ಷನಲ್ಲಿ ವೋಟ್ ತಗೊಳ್ತಾರೆ, ಅಧಿಕಾರಕ್ಕೆ ಇರ್ತಾರೆ. ಅಧಿಕಾರಕ್ಕೆ ಆದ್ಮೇಲೆ ಅಹಿಂದಾನೂ ಇಲ್ಲ, ಪಹಿಂದಾನೂ ಇಲ್ಲ. ನಾವು ಈ ಬಾದಾಮಿಯಲ್ಲಿ ಸೇರಿರುವಂತ ನಿಮಗೆ ಯಾಕೆ ಇವರು ಬೆಳಗಾಂ ಹೊರಟಿದ್ದಾರೆ, ಏನ್ ವಿಶೇಷ ಅಂತ ನೀವು ಕೇಳಬಹುದು. ಬೆಳಗಾಂನಲ್ಲಿ ಈ ರಾಜ್ಯದ ಅಧಿವೇಶನ ನಡೀತಾ ಇದೆ, ಚಳಿಗಾಲದ ಅಧಿವೇಶನ. ಈ ಅಧಿವೇಶನದಲ್ಲಿ ರಾಜ್ಯದ ಸಮಸ್ತ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಒಂದು ಕೇಂದ್ರ ಆಗಿರ್ತದೆ ಏನು ವಿಧಾನಸೌಧ ಅನ್ನುವಂಥದ್ದು, ಸುವರ್ಣ ವಿಧಾನಸೌಧ. ಹಾಗಾಗಿ ನಾವು ಜನಾಗ್ರಹಗಳನ್ನು ಎತ್ಕೊಂಡು ನಾವು ಬೆಳಗಾಂ ಹೊರಟಿದ್ದೀವಿ. ಏನು ಜನಾಗ್ರಹ ಅಂತ ಏನು ಹೇಳ್ತಿದ್ವಿ, ಅದು ಈ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ 2023ರ ಚುನಾವಣೆಗಿಂತ ಮುಂಚೆ ಇದೇ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಈ ನಾಡಿನ ಜನತೆಗೆ ಕೆಲವು ಆಶ್ವಾಸನೆಗಳನ್ನು ಕೊಟ್ಟಿದ್ರು, ಕೆಲವು ವಾಗ್ದಾನಗಳನ್ನು ಮಾಡಿದ್ರು ಅವರ ಚುನಾವಣಾ ಭಾಷಣಗಳಲ್ಲಿ, ಪ್ರಣಾಳಿಕೆಗಳಲ್ಲಿ. ಇವರು ಅಧಿಕಾರಕ್ಕೆ ಬಂದು 18 ತಿಂಗಳಾಯಿತು. ಪ್ರಮುಖ ಬೇಡಿಕೆಗಳನ್ನು ಇವರು ಈಡೇರಿಸಿಲ್ಲ. ಹಾಗಾಗಿ ಈ ಆಗ್ರಹಗಳನ್ನು ತಗೊಂಡು ಇದನ್ನ ಈಡೇರಿಸಿ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ಮೊಟ್ಟಮೊದಲನೇದು ಕಾಂತರಾಜ್ ಆಯೋಗದ ವರದಿ. ಈ ಕರ್ನಾಟಕ ರಾಜ್ಯದ ಸಮಸ್ತ ಕುಟುಂಬಗಳನ್ನ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳನ್ನು ಅರಿಯಲಿಕ್ಕೆ ಕಾಂತರಾಜ್ ಆಯೋಗ 2013-18ರ ಸಂದರ್ಭದಲ್ಲಿ ನೇಮಕ ಆಗ್ತದೆ. ಇದೇ ಸಿದ್ದರಾಮಯ್ಯನವರು ನೇಮಕ ಮಾಡ್ತಾರೆ. ಆ ಆಯೋಗ ಈ ನಾಡಿನ ಸಮಸ್ತ ಕುಟುಂಬಗಳ ಸಮೀಕ್ಷೆ ನಡೆಸ್ತದೆ. ಸಮೀಕ್ಷೆ ನಡೆಸಿ ವರದಿಯನ್ನ ರೆಡಿ ಇಟ್ಕೊಂಡಿದೆ. ಆದ್ರೆ ಸಿದ್ದರಾಮಯ್ಯನವರು 2013-18ರ ಕೊನೆಯ ಸಂದರ್ಭದಲ್ಲಿ ಆ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ. ಆನಂತರ ಬಂದಂತ ಕುಮಾರಸ್ವಾಮಿ, ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರು 3 ಮುಖ್ಯಮಂತ್ರಿಗಳು ಕಳೆದ ಅವಧಿಯಲ್ಲಿ ಅಂದ್ರೆ 2018-23ರಲ್ಲಿ ಇವ್ರು ಯಾರು ಕೂಡ ಸ್ವೀಕಾರ ಮಾಡಲಿಲ್ಲ.
ಈಗ ಮತ್ತೆ ಪುನಃ ಸಿದ್ದರಾಮಯ್ಯವರು ಬಂದಾಗ ಆ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಬೆಂಚ್ ಅಡಿಯಲ್ಲಿ, ಟೇಬಲ್ ಅಡಿಯಲ್ಲಿ ಇಟ್ಕೊಂಡಿದ್ದಾರೆ. 18 ತಿಂಗಳಿಂದ ಈ ವರದಿ ಬಿಡುಗಡೆಗೊಂಡು ಅದನ್ನು ಜಾರಿಗೊಳಿಸಬೇಕು, ಸಾರ್ವಜನಿಕಗೊಳಿಸಬೇಕು. ಆ ವರದಿ ಆಧಾರದ ಮೇಲೆ ಕಾರ್ಯಕ್ರಮ ರೂಪಿಸಬೇಕು, ಬಜೆಟ್ ರೂಪಿಸಬೇಕು. ಯಾಕೆ 18 ತಿಂಗಳಿಂದ ನೀವು ಟೇಬಲ್ ನಡಿಯಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ರಿ? ಅಥವಾ ಅದ್ರ ಮೇಲೆ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಂಡಿದ್ದೀರಾ ನೀವು? ಮುಖ್ಯಮಂತ್ರಿಗಳಿಗೆ ನಾವು ಪ್ರಶ್ನೆ ಮಾಡ್ತೀವಿ. ಎಂತಹ ಒಂದು ವಿಪರ್ಯಾಸ ನೋಡಿ, ಅಥವಾ ದಗಲ್ಬಾಜಿತನ ಅಂತ ಹೇಳ್ಬೋದು ಇದನ್ನ. ನಿನ್ನೆ ಮತ್ತು ಮೊನ್ನೆ ಶುಕ್ರವಾರ ನೀವು ಎಲ್ಲರೂ ಇವತ್ತು ಸೋಷಿಯಲ್ ಮೀಡಿಯಾದ ಜಮಾನ, ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ರು ಕೂಡ ಈ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಅಂತೇಳಿ ಮಾತಾಡಿದ್ದಾರೆ. ನಮ್ಮ ವಿ ಆರ್ ಫಸ್ಟ್ ಪ್ರಿಯಾರಿಟಿ ಇಸ್ ಕ್ಯಾಸ್ಟ್ ಸೆನ್ಸಸ್ ಅಂತ ಹೇಳಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮಾತಾಡಿದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ, ಮೀಸಲಾತಿಯನ್ನು ಹೆಚ್ಚಿಸಬೇಕು, ಜನಸಂಖ್ಯೆ ಆಧಾರದಲ್ಲಿ ಕೊಡಬೇಕು ಅಂತ ಮಾತಾಡಿದ್ದಾರೆ. ಯಾರು ಮಾತಾಡಿರೋದು? ಬಾದಾಮಿ ಅವ್ರಿಗೆ ಮಾತು ಬರೋಲ್ವಾ? ಯಾರು ಮಾತಾಡಿರೋದು? ರಾಹುಲ್ ಗಾಂಧಿ ಮತ್ತು ಅವ್ರು ಯಾರು? ಕಾಂಗ್ರೆಸ್ನ ನಾಯಕರು ಅಲ್ವಾ, ಪರಮೋಚ್ಚ ನಾಯಕರು. ಒಂದು ಕಡೆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಮೋದಿ ಎದುರುಗಡೆ ಈ ದೇಶದಲ್ಲಿ ಜಾತಿ ಜನಗಣತಿ ತನ್ನಿ, ನಮ್ದು ಪ್ರಿಯಾರಿಟಿ, ನಮ್ದು ಅಜೆಂಡಾ ಅಂತ ಹೇಳೋದು. ಇಲ್ಲಿ ಯಾರ ಸರ್ಕಾರ ಇದೆ? ಕರ್ನಾಟಕದಲ್ಲಿ ಯಾರ ಸರ್ಕಾರ ಇದೆ? ಯಾರಿದ್ದಾರೆ ಮುಖ್ಯಮಂತ್ರಿ? ರಾಹುಲ್ ಗಾಂಧಿ ಹೇಳಿದ್ರೆ ಕೇಳಲ್ವಾ? ಪ್ರಿಯಾಂಕಾ ಗಾಂಧಿ ಹೇಳಿದ್ರೆ ಕೇಳಲ್ವಾ? ಅಂದ್ರೆ ಇದನ್ನ ನಾವು ದಗಲ್ಬಾಜಿತನ ಅಂತ ಹೇಳ್ತೀವಿ. ಹೇಳೋದು ಏನು? ಅಲ್ಲಿ ಹೇಳೋದು ಫಿಲಾಸಫಿ ಹೇಳೋದು, ಇಲ್ಲಿ ಜಾರಿಗೆ ತರೋದಿಲ್ಲ. ಇಂತಹ ಅನ್ಯಾಯವನ್ನ, ಯೂಟರ್ನ್ ಅನ್ನ ಪ್ರಶ್ನೆ ಮಾಡಲಿಕ್ಕೆ ನಿಮ್ಮ ಪರವಾಗಿ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಈ ಸೆಷನ್ ಮುಗಿಯೋದ್ರೊಳಗಡೆ ಇದನ್ನ ಜಾರಿಗೊಳಿಸಿ, ಸಾರ್ವಜನಿಕಗೊಳಿಸಿ. ಸಿದ್ದರಾಮಯ್ಯನವರ ಮನೆಯಿಂದ, ಡಿ ಕೆ ಶಿವಕುಮಾರ್ ಅವರ ಮನೆಯಿಂದ ತಂದ ದುಡ್ಡಲ್ಲ, ಸುಮಾರು 200 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ವರದಿಗೆ. ಅದು ನಿಮ್ಮೆಲ್ಲರ ಟ್ಯಾಕ್ಸ್ನ ಹಣ. ಒಂದು ಬೆಂಕಿ ಪಟ್ಟಣ ಖರೀದಿ ಮಾಡಬೇಕಾದ್ರೂ ನಾವು ಟ್ಯಾಕ್ಸ್ ಕೊಡ್ತೇವೆ, ಉಪ್ಪನ್ನ ಖರೀದಿ ಟ್ಯಾಕ್ಸ್ ಕೊಡ್ತೇವೆ. ಆ ಟ್ಯಾಕ್ಸ್ನ ಹಣ 200 ಕೋಟಿ ಖರ್ಚು ಮಾಡಿ ನೀವು ಟೇಬಲ್ ಮೇಲೆ ಕೆಳಗಡೆ ಇಟ್ಕೊಂಡು ವರದಿನ ಏನ್ರಿ ಮಾಡ್ತಾ ಇದ್ದೀರಿ? ಈ ನಾಡಿನ ಜನ ಮೂರ್ಖರ? ನಿಮ್ಮ ಗುಲಾಮರ? ನೀವು ಆಡಿದ್ದೇ ಆಟನ? ಇದನ್ನ ನಾವು ಪ್ರಶ್ನೆ ಮಾಡಬೇಕು. ಎಷ್ಟು ಜನ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾ ಉಪಯೋಗಿಸ್ತೀರಿ? ಕೈ ಎತ್ತಿ. ಇದನ್ನ ನೀವು ಪ್ರಶ್ನೆ ಮಾಡ್ಬೇಕು. ಇವತ್ತೇ ಎಲ್ಲರೂ ಟ್ವೀಟ್ ಮಾಡಬೇಕು, ಇನ್ಸ್ಟಾದಲ್ಲಿ ಕೇಳಬೇಕು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜಾತಿ ಜನಗಣತಿ ಮಾಡಿ ಅಂತ ಅಲ್ಲಿ ಮೋದಿಗೆ ಹೇಳ್ತಾರೆ, ನಿಮ್ದೇ ಸರ್ಕಾರ ಇದೆ, ಯಾಕೆ ಜಾರಿ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡಬೇಕು. ಎಲ್ಲಿವರೆಗೆ ನಾವು ಪ್ರಶ್ನೆ ಮಾಡೋಲ್ಲ ಅಲ್ಲಿವರೆಗೆ ಪರಿಹಾರ ಇಲ್ಲ. ನಾವು बिजी ಇದೀವಿ. क्या भाई बहुत बिजी हमें? हाँ, अच्छे दावत मना लेको, बिरयानी खा लेको, मस्त में ही. यहाँ बादामी में बिरयानी तारी क्या फेमस? क्या ಏನ್ರಿ ಫೇಮಸ್ ಬಾದಾಮಿಲಿ? ಬಿರಿಯಾನಿನಾ? ಬಿರಿಯಾನಿ ಊಟ ಮಾಡ್ಕೊಂಡು ಆರಾಮಾಗಿದ್ರೆ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಕೇಳೋದಿಲ್ಲ, ಗಟ್ಟಿ ಧ್ವನಿಯಲ್ಲಿ ಕೇಳಬೇಕಾಗ್ತದೆ. ಇದು ನಮ್ಮ ಹಕ್ಕು, ಜಾರಿಗೊಳಿಸಿ. ಎರಡನೇ ವಿಚಾರ, ಒಳ ಮೀಸಲಾತಿ. ದಲಿತ ಸಮುದಾಯದಲ್ಲಿರುವಂತಹ ಅಸ್ಪೃಶ್ಯ ಸಮುದಾಯ, ಸಣ್ಣ ಪುಟ್ಟ ಸಮುದಾಯ, ಸರಿಸುಮಾರು 108 ವರ್ಗಗಳಿದೆ, ಸಬ್ ಕ್ಯಾಟಗರೀಸ್. ಇಲ್ಲಿ ಏನಾಗಿದೆ, ದಲಿತರ ಮೀಸಲಾತಿಯಲ್ಲಿ ಆ ಮೀಸಲಾತಿಯನ್ನ ಕೆಲವರು ಜನ ಬಲಾಢ್ಯರು ಪಡ್ಕೊಳ್ತಿದ್ದಾರೆ. ಅರ್ಥ ಆಯ್ತಾ ನಿಮ್ಗೆ? ಬಲಾಢ್ಯರು ಪಡ್ಕೊಳ್ತಾ ಇದ್ದಾರೆ.
ಕಮ್ಜೋರ್ ಲೋಗೋ नहीं मिल रहा. ಇದನ್ನ ಈ ನಾಡಿನ ದಲಿತ ಸಮುದಾಯ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ. ಭಿಕ್ಷೆ ಅಲ್ಲ ಸ್ವಾಮಿ, ಸಂವಿಧಾನಬದ್ಧವಾದ ಹಕ್ಕನ್ನು ಕೊಡಿ ಅಂತ. ಈ ಕಾಂಗ್ರೆಸ್ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ, ನಮ್ಮ ಸರ್ಕಾರ ಬಂದ್ರೆ ಈ ಸಾರಿ ಜಾರಿಗೊಳಿಸ್ತೀವಿ. 18 ತಿಂಗಳಾಯ್ತು, 1.5 ವರ್ಷ ಆಯ್ತು. ಸುಪ್ರೀಂ ಕೋರ್ಟ್ ಮೊನ್ನೆ ಆಗಸ್ಟ್ ನಲ್ಲಿ ಸ್ಪಷ್ಟವಾದ ಆರ್ಡರ್ ಅನ್ನು ಕೊಟ್ಟಿದೆ, ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಒಳ ಮೀಸಲಾತಿ ಸಬ್ ಕ್ಯಾಟಗರೈಸೇಷನ್ ಅನ್ನ ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಮಾಡಬೇಕು ಅನ್ನೋದ ಕಾರಣಕ್ಕೆ ಇವರಿಗೆ ಸದಾಶಿವ ಆಯೋಗದ ವರದಿ, ವೈಜ್ಞಾನಿಕವಾದ ವರದಿ ರೆಡಿ ಇದೆ, ಆದ್ರೆ ಅದನ್ನ ಜಾರಿಗೊಳಿಸ್ತಾ ಇಲ್ಲ. ಮೀನಾಮೇಷ ಎಣಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ನಿಮ್ಮ ಪರವಾಗಿ, ಈ ರಾಜ್ಯದ ಅಸ್ಪೃಶ್ಯರ ಪರವಾಗಿ, ಈ ದೇಶದ ಮಾದಿಗ ಸಮುದಾಯದ ಪರವಾಗಿ, ಯಾರೆಲ್ಲ ಮೀಸಲಾತಿ, ಒಳ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆಯೋ ಸರಿಸುಮಾರು 1 ಕೋಟಿಯಷ್ಟಿರುವ ಆ ಸಮುದಾಯದ ಪರವಾಗಿ SDPI ಸರ್ಕಾರವನ್ನ ಪ್ರಶ್ನೆ ಮಾಡಲಿಕ್ಕೆ ಹೊರಟಿದೆ. 3ನೇ ವಿಚಾರ, ಮುಸಲ್ಮಾನರ 2B ಮೀಸಲಾತಿ. 1996ರಿಂದ 2022-23ರವರೆಗೆ 4% ಮೀಸಲಾತಿ ಇತ್ತು ಮುಸಲ್ಮಾನರಿಗೆ, ಎಜುಕೇಶನ್ ಅಲ್ಲಿ, ಎಂಪ್ಲಾಯ್ಮೆಂಟ್ ಅಲ್ಲಿ. ಬೊಮ್ಮಾಯಿ ಅವರು ನಮ್ಮನ್ನ ಕಿತ್ಕೊಂಡ್ರು. ಬೊಮ್ಮಾಯಿ ಅವರು ಏನ್ ಮಾಡಿದ್ರು? ಬೊಮ್ಮಾಯಿ ಅವರು ಅದನ್ನ ಮುಸಲ್ಮಾನರಿಂದ 2B ಮೀಸಲಾತಿಯನ್ನು ಕಿತ್ಕೊಂಡ್ರು. ಎಷ್ಟು ದೊಡ್ಡ ದ್ರೋಹ ಮಾಡಿದ್ರು ಗೊತ್ತಾ? ಇವರು ಸಂವಿಧಾನ ಪ್ರಿಯರು ಅಂತ ಹೇಳ್ತಾರೆ, ಈ ಮಾಡಿರುವಂತದ್ದು ಸಂವಿಧಾನ ವಿರೋಧಿ ಆದದ್ದು ಇವರು. ಯಾಕೆಂತ ಹೇಳಿದ್ರೆ ಮುಸಲ್ಮಾನರಿಗೆ ಇಲ್ಲಿ 2B ಮೀಸಲಾತಿ ಕೊಟ್ಟದ್ದು ಅವ್ರು ಮುಸಲ್ಮಾನರು ಅನ್ನೋ ಕಾರಣಕ್ಕಲ್ಲ, ಧರ್ಮದ ಆಧಾರದಲ್ಲಿ. ಇವರೆಲ್ಲ ಮಾತಾಡ್ತಾರೆ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟರು ಅಂತ, ಗೊತ್ತೇ ಇಲ್ಲ, ತಿಳುವಳಿಕೆ ಇಲ್ಲ, ಅರಿವಿಲ್ಲ. ಮುಸಲ್ಮಾನರಿಗೆ 2B ಮೀಸಲಾತಿಯನ್ನ ಧರ್ಮದ ಆಧಾರದಲ್ಲಿ ಕೊಟ್ಟಿಲ್ಲ, ತಿಳ್ಕೊಳ್ಳಿ. ಸಂವಿಧಾನದಲ್ಲಿ ಮೀಸಲಾತಿ ಕೊಡಬೇಕಾದ್ರೆ ಏನ್ ಹೇಳಿದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು, ಯಾವ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆಯೋ ಆ ಸಮುದಾಯಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ. ಮೀಸಲಾತಿ ಮುಸಲ್ಮಾನರಿಗೆ ಹೇಗೆ ಸಿಕ್ತು? ಈ ದೇಶದ ಮತ್ತು ಈ ರಾಜ್ಯದ ಎಲ್ಲಾ ಹಿಂದುಳಿದ ವರ್ಗದ ಆಯೋಗಗಳು, ಎಷ್ಟೆಲ್ಲ, ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ಹಾವನೂರು ಆಯೋಗ ಇರ್ಬೋದು, ಕಾಕಾ ಕಾಲ್ಕರ್ ಆಯೋಗ ಇರ್ಬೋದು, ರಂಗನಾಥ್ ಮಿಶ್ರಾ ಕಮಿಷನ್ ಇರ್ಬೋದು, ಎಷ್ಟೆಲ್ಲ ಕಮಿಷನ್ಗಳು ಈ ನಾಡಿನಲ್ಲಿ ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಯನ್ನು ಇದನ್ನ ಪರಿಗಣಿಸಲಿಕ್ಕೆ ನೇಮಕ ಮಾಡಲ್ಪಟ್ಟಿದೆಯೋ ಆ ಎಲ್ಲಾ ವರದಿಗಳು ಕೂಡ ಮುಸಲ್ಮಾನರನ್ನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ವರ್ಗ ಅಂತ ಹೇಳಿದೆ. ರಾಜೇಂದರ್ ಸಚ್ಚಾರ್ ರಿಪೋರ್ಟ್ ಹೇಳ್ತದೆ, ಭಾರತದ ಮುಸಲ್ಮಾನರು ದಲಿತರಿಗಿಂತಲೂ ಕೆಳಮಟ್ಟದಲ್ಲಿ ಬದುಕ್ತಾ ಇದ್ದಾರೆ ಅಂತ ಹೇಳಿ. ಇವೆಲ್ಲ ವೈಜ್ಞಾನಿಕವಾದಂತ ವರದಿಗಳು. ಆದ್ರೆ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮ್ಮಿಂದ ಹಕ್ಕನ್ನ ಕಿತ್ಕೊಂಡ್ರು, ಮಹಾ ದೊಡ್ಡ ದ್ರೋಹವನ್ನ ಮಾಡಿದ್ರು. ಆದ್ರೆ ಎಂತ ಪರಿಸ್ಥಿತಿ ಬಂತು ಅವರಿಗೆ? ಕರ್ನಾಟಕದ ರಾಜ್ಯದ ಬೊಮ್ಮಾಯಿ ಅವ್ರನ್ನ ಕಿತ್ತು ಬಿಸಾಕಿದ್ರು ಅವ್ರ ಮುಖ್ಯಮಂತ್ರಿ, ಅವರ ಸರ್ಕಾರವನ್ನು. ಅಲ್ಲಿ ಶಿಗ್ಗಾಂವ್ನಲ್ಲಿ ಅವ್ರ ಮಗನ ಸೋಲಿಸಿದ್ರು. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅರ್ಥ ಆಗ್ಬೇಕಾಗಿರೋಂಥದ್ದು, ಅವತ್ತು ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯನವರು, ಇದೇ DK ಶಿವಕುಮಾರ್ ಹೇಳಿದ್ದು, ಬಹುದೊಡ್ಡ ಅನ್ಯಾಯ ಆಗಿದೆ ಮುಸಲ್ಮಾನರಿಗೆ, ದೊಡ್ಡ ದ್ರೋಹ ಮಾಡಿದ್ರು ಬಿಜೆಪಿ, ಬೊಮ್ಮಾಯಿ. ಹಾಗಾಗಿ ನಾವು ಅಧಿಕಾರಕ್ಕೆ ಬಂದ್ರೆ ಅದೇ ದಿನ ನಾವು 2B ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡ್ತೀವಿ ಅಂತ ಯಾರು ಹೇಳಿದ್ರು? ಮತ್ತಿನ್ನೊಬ್ರು ಯಾರು ಲೀಡರ್ ಹೇಳಿದ್ರು? ಹೇಳಿದ್ರ? ಕನ್ಫರ್ಮ್ ಇದೆಯಾ? ಗೂಗಲ್ ತೆಗೆದು ನೋಡಿ.
ಗೂಗಲ್ ಮಾಡಿ ನೋಡಿ. ಈ ನಾಚಿಕೆಗೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ 1 ಕೋಟಿ ಇರುವ ಮುಸಲ್ಮಾನರ 92% ಓಟು ತಗೊಂಡು ಇವತ್ತು 18 ತಿಂಗಳಾದ್ರೂ ಕೂಡ ಮುಸ್ಲಿಮರ 2B ಮೀಸಲಾತಿ ಮರುಸ್ಥಾಪನೆ ಮಾಡುವ ಮಾತಾಡ್ತಾ ಇಲ್ಲ. ಇವರು ಎಷ್ಟು ಓಟ್ ಕೊಟ್ಟಿದ್ದೀವಿ ಗೊತ್ತಾ ನೀವು? ಈ ರಾಜ್ಯದಲ್ಲಿ ಮುಸಲ್ಮಾನರು 70 ಲಕ್ಷ ಮತದಾರರಿದ್ದಾರೆ. 224 ಕ್ಷೇತ್ರಗಳಲ್ಲೂ ಇದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ 136 ಸೀಟ್ ತಗೊಂಡು ಮೆರೀತಿದಾರಲ್ಲ. ಇಲ್ಲಿನ ಮುಸಲ್ಮಾನರು, ಇಲ್ಲಿನ ದಲಿತರು, ಇಲ್ಲಿನ ಅಹಿಂದ ವರ್ಗಗಳು ಕೊಟ್ಟ ಭಿಕ್ಷರಿ ಅದು. ಇಲ್ಲಿನ ದಲಿತರು, ಇಲ್ಲಿನ ಮುಸಲ್ಮಾನರು, ಇಲ್ಲಿನ ಅಹಿಂದ ವರ್ಗಗಳು ಮನಸ್ಸು ಮಾಡಿದ್ರೆ 2028ರಲ್ಲಿ ನಿಮ್ಮನ್ನು ಮನೆ ಕಳ್ಸಕ್ ನಮಗೆ ಗೊತ್ತಿದೆ ಯಾವ ರೀತಿ ಬೊಮ್ಮಾಯಿ ಮನಸ್ಸು ಮಾಡ್ಬೇಕಷ್ಟೇ. ಈ ಮುಸ್ಲಿಂ ಸಮುದಾಯ 70 ಲಕ್ಷ ಮತದಾರರಿರುವ ಈ ಮುಸ್ಲಿಂ ಸಮುದಾಯ ಒಂದು ಗಟ್ಟಿ ಮನಸ್ಸು ಮಾಡಬೇಕು. ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮ್ಮ 2B ರಿಸರ್ವೇಶನ್ ಅನ್ನು ಕಿತ್ತುಕೊಂಡು ನಮ್ಮ ಆತ್ಮಾಭಿಮಾನವನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಅಸ್ಮಿತೆಯನ್ನು ಕಿತ್ಕೊಂಡಿದ್ದಾರೆ, ನಮ್ಮ ಸ್ವಾಭಿಮಾನವನ್ನು ಈ ಬಿಜೆಪಿಯವರು ಕಿತ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವರು ಬಂದು ನಮಗೆ ಸಹಾಯ ಮಾಡಬಹುದು ಅಂತ ಹೇಳಿ 92% ಓಟ್ ಹಾಕಿ ಕಳಿಸಿದ್ರು. ಇವರು 18 ತಿಂಗಳಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಮುಸಲ್ಮಾನರ 2B ರಿಸರ್ವೇಶನ್ ಅನ್ನ ಮರುಸ್ಥಾಪನೆ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ ನಿಮಗೆ? ಯಾಕೆ ಗೊತ್ತಾ? ಮಾಲೂಮೆ ಕ್ಯೂ? ಯಾಕೆ ಅಂತ ಹೇಳಿದ್ರೆ ಈ ಅಧಿಕಾರದಲ್ಲಿರೋರು ಮುಸಲ್ಮಾನರನ್ನ ಗುಲಾಮರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ನೀವೆಲ್ಲ ಓಟ್ ಹಾಕುವ ಯಂತ್ರಗಳು ಅಂತ ತಿಳ್ಕೊಂಡಿದ್ದಾರೆ, ನೀವೆಲ್ಲ ಕುರಿಗಳು ಅಂತ ತಿಳ್ಕೊಂಡಿದ್ದಾರೆ. ಆ ಕಾರಣಕ್ಕೆ ಆತ್ಮಾಭಿಮಾನವಿಲ್ಲದ, ಸ್ವಾಭಿಮಾನ ಇಲ್ಲದ, ಧೈರ್ಯವಿಲ್ಲದ ಒಂದು ಸಮುದಾಯ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಈ ರಾಜ್ಯದ 1 ಕೋಟಿ ಮುಸಲ್ಮಾನರ ಪರವಾಗಿ ಯಾರು ಕೇಳ್ತಾರೋ, ಯಾರು ಬಿಡ್ತಾರೋ, 10 ಜನ MLA ಮುಸಲ್ಮಾನರದು MLCಗಳು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. SDPI ಒಂದು ಜವಾಬ್ದಾರಿಯುತ ಪಕ್ಷವಾಗಿ 1 ಕೋಟಿ ಮುಸಲ್ಮಾನರ ಪರವಾಗಿ 2B ರಿಸರ್ವೇಶನ್ ಅನ್ನು ಮರುಸ್ಥಾಪನೆ ಮಾಡಿ ಎನ್ನುವಂತ ಗಟ್ಟಿ ಧ್ವನಿಯೊಂದಿಗೆ, ಗಂಭೀರ ಧ್ವನಿಯೊಂದಿಗೆ ವಿಧಾನಸೌಧದಲ್ಲಿರುವಂತಹ ಆ ಗಟ್ಟಿ ಧರ್ಮದ ಜನರಿಗೆ ಕೇಳಲಿಕ್ಕೆ ಹೊರಟಿದ್ದೀವಿ. ನಿಮ್ಮ ಪರವಾಗಿ ಸಹಕಾರ ಮಾಡ್ತೀರೋ ಇಲ್ವೋ? ಯಾವ ರೀತಿ ಸಹಕಾರ ಮಾಡ್ತೀರಿ? ಯಾವ ರೀತಿ ಸಹಕಾರ ಮಾಡ್ತೀರಿ? ಮಧ್ಯಾಹ್ನ ಹೋಗೋದು, ಕ್ಯಾ ಪಕಾ ಕೊಯಿ नली गिली नहीं है क्या, बिरयानी है क्या, अगर पूछ ले खा ले को फिर होता यहाँ से गेट से गए थे कि जोश ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದು. ಬಿರಿಯಾನಿ ತಿಂದು ಮಲಗುವ ಸಮಯ ಅಲ್ಲ ಇದು. ನಮ್ಮ ಮುಂದಿನ ಪೀಳಿಗೆಯ ಪ್ರಶ್ನೆ. ನಾವು ಈ ರೀತಿ ಸುಮ್ಮನಾದ್ರೆ ನಮ್ಮನ್ನ ಎಲ್ಲವನ್ನೂ ಕಿತ್ಕೊಳ್ತಾರೆ. ಗೊತ್ತಿರ್ಲಿ ನಿಮಗೆ, ಎಚ್ಚರ ವಹಿಸಬೇಕು. ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ತ್ಯಾಗ ಮಾಡಬೇಕು, ಹೋರಾಟ ಮಾಡಬೇಕು, ದೊಡ್ಡ ಶಬ್ದದಲ್ಲಿ ಕೇಳಬೇಕು. ಎಲ್ಲಿವರೆಗೆ ನಾವು ಕೇಳೋದಿಲ್ವೋ ಅಲ್ಲಿವರೆಗೆ ಇವರು, ಯಾಕಂದ್ರೆ ನಮಗೆ ನೆನಪಬೇಕು ನಾವು ಯಾರ ಪೀಳಿಗೆ. ನಾವು ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅಲಿಯವರ ಏನ್ ಹೇಳಿದ್ರು? ಅವರು ಏನ್ ಹೇಳಿದ್ರು? 100 ದಿನ ನರಿಯಾಗಿ ಬಾಳುವುದಕ್ಕಿಂತ 1 ದಿನ ಹುಲಿಯಾಗಿ ಬಾಳಬೇಕು ಅಂತ. ನಮ್ಮ ಸಂವಿಧಾನಬದ್ಧವಾದಂತ ಹಕ್ಕನ್ನ ಸಂವಿಧಾನದ ಆಧಾರದಲ್ಲಿ, ಕಾನೂನು ಆಧಾರದಲ್ಲಿ ಕೇಳಲಿಕ್ಕೆ ನಾವು ಹಿಂಜರಿಬಾರದು. ಹಾಗಾಗಿ SDPI ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಎಲ್ಲ ರೀತಿಯ ಸಪೋರ್ಟ್. ನಾನು ಹೇಳಿದ್ನಲ್ಲ, ಟ್ವಿಟರ್, ಸೋಷಿಯಲ್ ಮೀಡಿಯಾದಲ್ಲಿ ಇದು ಚರ್ಚೆ ಆಗುವಾಗ ಮಾಡಬೇಕು. ಮನೆ ಮನೆಗಳಿಗೆ ಹೋಗಿ ಇದನ್ನ ಚರ್ಚೆ ಮಾಡಬೇಕು, ಸರ್ಕಾರಕ್ಕೆ ತಲುಪಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಯಾರು MLA ಇದ್ದಾರೆ, ಯಾರು MLA ಚಿಮ್ಮನಕಟ್ಟಿ ಅವ್ರಿಗೆ ಈ ಸೆಷನ್ ಅಲ್ಲಿ ಈಡೇರಿಸದೆ ಹೋದ್ರೆ ಏನ್ ಮಾಡ್ಬೇಕು? ಚಿಮ್ಮನಕಟ್ಟಿಯ ಅವರ ಮನೆಗೆ ಹೋಗಿ ಅವ್ರ ಹತ್ರ ಹೇಳಬೇಕು, ಈ 2B ರಿಸರ್ವೇಶನ್ ಮರುಸ್ಥಾಪನೆ ಮಾಡಲಿಕ್ಕೆ ನೀವು ಹೋರಾಟ ಮಾಡದೆ ಹೋದ್ರೆ, ನೀವು ನೇತೃತ್ವ ವಹಿಸದೆ ಹೋದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಕೊಡಬೇಕು.
ಯಾರು ಬೇಕಾದ್ರೂ ಬರ್ಲಿರಿ, ಬಿಜೆಪಿ ಬರ್ತದೆ, ಅವ್ರು ಬರ್ತದೆ, ಇವ್ರು ಬರ್ತದೆ ಅಂತ ಹೆದರಿಸಿ ಇವ್ರು ಬೇಳೆ ಬೇಯಿಸ್ಕೊಳ್ತಿದಾರಲ್ಲ, ಎಚ್ಚರಿಕೆಯನ್ನು ಕೊಡ್ಬೇಕು. ಅಲ್ಲಿ ಆದ್ರೆ ಮಾತ್ರ ಇವರು ಪಾಠ ಕಲಿತಾರೆ. ಮುಂದಿನ ನಮ್ಮ ಹೋರಾಟ ಅದಿದೆ. ಇವರು ಈ ಬೇಳೆ ಏರಿಕೆಯನ್ನು ಈಡೇರಿಸ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರ ಮನೆಗೆ ಹೋಗ್ತೀವಿ ನಾವು, ನಮ್ಮ ಬೇಡಿಕೆಗಾಗಿ. ಹಾಗಾಗಿ ನಮಗೆ ಬೆಂಬಲ ಕೊಡಿ, ಸಪೋರ್ಟ್ ಮಾಡಿ, ನಮಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡಬೇಕು. ಈ ಜಾಥಾ ಮುಂದೆ ಹೋಗ್ಬೇಕು ಅಂದ್ರೆ ನಿಮ್ ಸಹಕಾರ ಬೇಕು. ಈ ವೆಹಿಕಲ್ ಟ್ರಾವೆಲಿಂಗು ಎಲ್ಲವಿದೆಯಲ್ಲ, ಯಾರ ಸಹಕಾರದಿಂದ ಬೇಕು? ನಿಮ್ಮ ಸಹಕಾರ ನೀವು ಕೊಡ್ಬೇಕು. तुम्हें ताउन करना, क्या करना, हर तरीके से सपोर्ट करना, पैसे भी देना, सोशल मीडिया भी काम करना, सब भी करना। देती हमारे वॉलंटियर आती तुम्हारे पास, अच्छा इरादे के साथ अच्छा काम के लिए जा रहे हैं, हुकूक के लिए जा रहे हैं हमारे। उसके लिए क्या करना, तुम्हें सपोर्ट करना। तुम्हारे हमारे साथ आए तो भरपूर आप ताउन देना। बहुत सारे हमारे लीडर्स भी बात करना है. ತುಂಬಾ ಜನ ನಮ್ಮ ನಾಯಕರು ಕೂಡ ಮಾತಾಡ್ತಾರೆ. ಬಾದಾಮಿಯ ನಿಮ್ಮ ಜನರ ಒಂದು ಸ್ಪಿರಿಟ್ ನೋಡಿ ನಾನು ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಹೇಳಿದ್ದೆ ನಮ್ಮ ರಂಜಾನ್ ಕಡಿಯೋಳವ್ರಿಗೆ, ಭಾಸ್ಕರ್ ಪ್ರಸಾದ್ ಅವ್ರು ಮಾತ್ರ ಮಾತಾಡಿದ ಸಾಕು ಇಲ್ಲಿ, ನಾನು ಮಾತಾಡಲ್ಲ ಅಂತೇಳಿ. ಆದ್ರೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಮಣಿಯಾಗಿ ನಿಮ್ಗೆ ನಾನು ಮಾತಾಡಿದ್ದೇನೆ. ನಿಮ್ಮ ಬೆಂಬಲ ಇರಲಿ, ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ದುವಾ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ SDPI, ಜೈ ಭೀಮ್. ಈ ಒಂದು ಪ್ರತಿಭಟನಾ ಜಾಥಾವನ್ನು ಉದ್ದೇಶಿಸಿ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದಂತಹ ರಾಜ್ಯಾಧ್ಯಕ್ಷರು ಆದಂತಹ ಅಬ್ದುಲ್ ಮಜೀದ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ತರನಾಗಿ ತಾವೆಲ್ಲರೂ ಕಾತರದಿಂದ ಕಾಯ್ದಿರುವಂತಹ ಏಕೈಕ ನಾಯಕ, ಒಂದೇ ಮಾತಿನಲ್ಲಿ ಸಿಡಿಲು ಬಡಿದ ಹಾಗೆ ಮಾತನಾಡುವಂತಹ ನಾಯಕ, SDPIನ ಪ್ರಧಾನ ಕಾರ್ಯದರ್ಶಿ, ಈ ಅಂಬೇಡ್ಕರ್ ಜಾಥಾದ ಸಂಚಾಲಕರು ಆದಂತಹ BR ಭಾಸ್ಕರ್ ಪ್ರಸಾದ್ ಅವರಿಗೆ ನಾನು 2 ಮಾತನಾಡಲು ಪೋಡಿಯಂಗೆ ಆಹ್ವಾನಿಸ್ತೇನೆ. ಎರಡು ಮಾತನ್ನ ಆಡೋದಕ್ಕೆ ಹೇಳಿದರೆ ಎರಡೇ ಮಾತಾಡ್ತೀನಿ, ಮುಗಿದೋಯ್ತು. ಕೂತ್ಕೊಳ್ಳ ಬೇಡ, ಸ್ವಲ್ಪ ಜಾಸ್ತಿ ಮಾತಾಡ್ಲಾ? ಆಮೇಲೆ ಅತಿ ಆಯ್ತು ಅನ್ಕೊಂಡ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಬಿಟ್ರೆ ಬೇಡ ಅಲ್ವಾ? ಸರಿ, ಮತ್ತೆ ಅವರು ನಮ್ಮ ಮೇಲೆ ಕೇಸ್ ಹಾಕ್ಬಾರ್ದಪ್ಪ, ಸುಮ್ಮನೆ ಯಾಕೆ ಹಾಕ್ತಾರೆ? ಹೌದಲ್ವಾ? ಎಲ್ರಿಗೂ ಇನ್ನೂ ಜ್ವರ ಹೇಳ್ಬೇಕು. ಎಲ್ರಿಗೂ ಜೈ ಭೀಮ್. ಥ್ಯಾಂಕ್ ಯು. ನಾವು ಈ ಜಾಥಾ ತಗೊಂಡು ಇಲ್ಲಿ ಬಂದು ಕೂಡಲೇ ಈ ಊರಿಗೆ ಬಂದಿದ್ ಕೂಡಲೇ ಇಲ್ಲಿ ಕೂತಿರೋರು ಬಹುತೇಕ ಜನ ದೇಕೋ ದೇಕೋ ಕೌನಾಯ ಅಂತ ಕೆಲವರು ಅಂತಾರೆ, ಇನ್ ಕೆಲವರು ಶೇರಾಯ ಅಂತಾರೆ. ನಾನು ಅಕ್ಕ ಪಕ್ಕ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ, ಅಲ್ಲಪ್ಪ ಇದು ಹುಲಿ ಎಲ್ಲಿದೆ, ಇಲ್ಲಿ ಯಾವುದು? ಯಾಕಂದ್ರೆ ನಾವು ಮನುಷ್ಯರಪ್ಪ, ನಾವು ಸಿಂಹ ಹುಲಿ ಎಲ್ಲ ಇಲ್ಲ, ನಾವು 100% ನಾವು ಮನುಷ್ಯರ ಪರವಾಗಿ ಯೋಚನೆ ಮಾಡೋದು. ಸಂವಿಧಾನ ಮನುಷ್ಯರು ಹೇಗಿರ್ಬೇಕು ಅಂತ ಜವಾಬ್ದಾರಿಗಳನ್ನ ಹೇಳಿದೆ, ಕರ್ತವ್ಯಗಳನ್ನ ಹೇಳಿದೆ, ಹಕ್ಕು ಅಧಿಕಾರಗಳನ್ನ ಹೇಳಿದೆ. ಹಾಗಾಗಿ ನಾವು ಮನುಷ್ಯರು. ನೀವು ದೇಕೋ ದೇಕೋ ಕೌನಾಯ ಅಂದ್ರೆ ಅವನು ಶೇರಾಯ ಅಂತ. ಎಲ್ಲಪ್ಪ ಶೇರು ಅಂತ ನಾನು ಹುಡ್ಕೊಂಡು ಬಂದೆ, ಎಲ್ಲ ಸಿಗಬಹುದಾ ಅಂತ. ಕೊನೆಗೂ ಶೇರ್ ಸಿಕ್ಬಿಡ್ತು. ನಾನು ವಾಟ್ಸಪ್ಗೆ ಬಂದ್ಬಿಡಿದೆ ಶೇರು. ನಾನು ನಿಮ್ಗೆಲ್ಲ ಕೇಳಿಸ್ಬೇಕು ಅಂತ ಆಸೆ ಆಗ್ಬಿಡದೆ. ಸೌಂಡ್ ಕೇಳಿಸ್ತೀನಿ, ಶೇರ್ ಯಾರು ಅಂತ ನೀವ್ ಹೇಳಿ. ಕೇಳಿಸ್ಕೊಂಡ್ರಪ್ಪ? ಒಳ್ಳೆಯವರಾದ್ರೆ ನಾವು ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. ದಯವಿಟ್ಟು ನಮ್ಮನ್ನ ಕೆಟ್ಟವರಾಗಿ ಮಾಡಬೇಡಿ. ಇನ್ನೊಂದ್ಸಲ ಯಾಕಲಾ? ತುಂಬಾ ಒಳ್ಳೆಯವರು, ನೀವು ಕೆಟ್ಟವರಾದ್ರೆ ನಾವು ಮೃಗ. ದಯವಿಟ್ಟು ನಮ್ಮನ್ನ ಕೆಟ್ಟವರಾಗಿ ಮಾಡಬೇಡಿ. ನಮ್ಮ ಜಾಥಾದ ಸಬ್ಜೆಕ್ಟು ಮಾನ್ಯ ಅಧ್ಯಕ್ಷರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಸ್ವಲ್ಪ ಬಾದಾಮಿ ವಿಷಯ ಮಾತಾಡೋಣ. ಬಾದಾಮಿ ತಿಂದಂಗೆ ಇರ್ಬೇಕು ಇವಾಗ. ಬಾದಾಮಿ
ಬಾದಾಮಿಯ ಪೊಲೀಸ್ನವರು ಈ ತರದೊಂದು ಸ್ಟೇಟಸ್ ಅನ್ನ ಇಟ್ಟಿದ್ದಾರೆ. ಅಲ್ಲಿ ಶೇರ್ ಚಿತ್ರ ಹಾಕಿದ್ದಾರೆ. ನಾವು ಮನುಷ್ಯರು ಹುಡುಕ್ತಾ ಇದ್ದೀವಿ, ಅವರು ಶೇರ್ ಚಿತ್ರ ಹಾಕಿದ್ದಾರೆ. ಈ ಸ್ಟೇಟಸ್ ಅನ್ನ ಯಾವಾಗ ಹಾಕಿದ್ರು ಅಂತಂದ್ರೆ, ನಮ್ಮ ಒಬ್ಬ ಕಾರ್ಯಕರ್ತ, SDP ನ ಕಾರ್ಯಕರ್ತ ಪ್ಯಾಲೆಸ್ತೈನ್ ಪರವಾದಂತಹ ಒಂದು ಸ್ಟೇಟಸ್ ಅನ್ನ ವಾಟ್ಸಪ್ ಅಲ್ಲಿ ಇಟ್ಟಿದ್ರು. ಆ ಸ್ಟೇಟಸ್ ಅನ್ನ ನೋಡಿ ನಮ್ಮ ಪೊಲೀಸ್ನವ್ರನ್ನ ಸ್ಟೇಟಸ್ ಯಾಕೋ ಅಪ್ ಅಂಡ್ ಡೌನ್ ಆಗ್ಬಿಟ್ಟಿದೆ. ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಅವರ ಮೊಬೈಲ್ ಅನ್ನ ವಶಪಡಿಸ್ಕೊತಾರೆ. ಆ ಮೊಬೈಲ್ ಅನ್ನ ವಶಪಡಿಸ್ಕೊಂಡಿರೋದ್ರ ಬಗ್ಗೆ ಕೇಸಲ್ಲಿ ಎಲ್ಲೂ ದಾಖಲು ಮಾಡಿಲ್ಲ, ಈಗಲೂ ಕೊಟ್ಟಿದ್ದಾರ. ಪಾಪ ಮೊಬೈಲ್ ಇರಲಿಲ್ಲ ಅನ್ಸುತ್ತೆ ಅವ್ರ ಹತ್ರ, ಇಟ್ಕೊಳ್ಳಿ ಒಂದು ನಮ್ಮ ಕಡೆಯಿಂದ ದೇಣಿಗೆ. ಈಗಲೂ ಕೊಟ್ಟಿಲ್ಲ, ಕೇಸನ್ನು ಹಾಕಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಸ್ಟೇಟಸ್ ಇಡೋದು ಅಪರಾಧ ಅಂತ ದಾಖಲು ಮಾಡಿದ್ದಾರೆ. ನಾನು ಈ ಕ್ಷಣಕ್ಕೆ ಮನಸ್ಸು ಮಾಡಿದ್ರೆ ಆ FIR ಅನ್ನ ಆಧರಿಸಿ ಅವ್ರನ್ನ ಸಸ್ಪೆಂಡ್ ಮಾಡಿಸ್ಬಲ್ಲೆ. ಕಾನೂನಲ್ಲಿ ಅವ್ರಿಗಿಂತ ತುಂಬಾ ಮುಂದೆ ಇದ್ದೀನಿ ನಾನು. ನನಗೆ ಬೆಳಗ್ಗೆ ಎದ್ರೆ ಬೇರೆ ಏನು ಕ್ಯಾಮೇನೇ ಇಲ್ಲ. ತಿನ್ನೋದು ಕಾನೂನು ಪುಸ್ತಕ ಓದೋದು, ತಿನ್ನೋದು ಕಾನೂನು ಪುಸ್ತಕ ಓದೋದು. ಬೆಳಗ್ಗೆ ಮೋದಿ ಏನು ಕಾನೂನು ತಗೊಂಡು ಅದು ತಪ್ಪ ಸರಿನಾ ಜನಕ್ಕೆ ನಿಮ್ಗೆ ಹೇಳಲ್ಲ. ನನಗೇನು ಕೆಲಸ, ದೊಡ್ಡ ಮನ್ಸ ನಾನು ನಿಮ್ಗೆ ಹೇಳ್ಬೇಕಲ್ಲ. ಅದಕ್ಕೆ ದಿಮಾಕ್ ನನಗೆ ತಿನ್ನೋದು ಪುಸ್ತಕ ಓದೋದು, ತಿನ್ನೋದು ಕಾನೂನು ಪುಸ್ತಕ ಓದೋದು. ಮೋದಿ ಏನ್ ರೂಲ್ಸ್ ತಂದ್ರು, ಸಿದ್ದರಾಮಯ್ಯ ಏನ್ ತಂದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಯ್ತು, ಯಾವ ಲಾಯರ್ ಏನ್ ವಾದ ಮಾಡಿದ್ರು, ಓದೋದ್ರ ಜೊತೆಯಲ್ಲಿ ಹೈಕೋರ್ಟಿನ ಪ್ರೊಸೀಡಿಂಗ್ಸ್ ಈಗ ಲೈವ್ ಅಲ್ಲಿ ಬರ್ತದೆ, ಗೊತ್ತಾ? ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತದೆ. ನಾನು ಏನು ಮಾಡೋ ಕೆಲಸ ಇಲ್ದಾಗ ಅದನ್ನೆಲ್ಲ ನೋಡೋದು. ಹಂಗಾಗಿ ಯಾರು ಮೊಬೈಲ್ ಕಿತ್ಕೊಂಡ್ರಲ್ಲ ಆ ಪುಣ್ಯಾತ್ಮರಿಗೆ ನಾನು ಹೇಳೋದು, ತಪ್ಪನ್ನ ಮನುಷ್ಯ ಮಾಡದೆ ಮರ ಮಾಡಲ್ಲ. ಈಗಲಾದ್ರೂ ನಿಮ್ ತಪ್ಪು ತಿದ್ಕೊಳ್ಳಿ, ಸಂಜೆ ಒಳಗಡೆ ಅವ್ರ ಮೊಬೈಲ್ ವಾಪಸ್ ಕೊಟ್ಬಿಡಿ. ಸೆಂಟ್ರಲ್ ಕಿರ್ಚೋದು ಬೇಡ 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 ಹೇಳ್ತೀನಿ. ಸ್ವಲ್ಪ ಕೂಲಾಗಿ ಮಾತಾಡ್ತೀನಿ, ತಣ್ಣ ಗಾಳಿ ಬೀಸ್ತಾ ಇದೆ. ಸ್ವಲ್ಪ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನಿಮಗೆ ನಾನು ಶಕ್ತಿ ಕೊಡದೆ ಮುಂದೆ ಹೋದ್ರೆ ನಾವು ಇಡೀ ರಾಜ್ಯದ ಶೋಷಿತ ಸಮುದಾಯಕ್ಕೆ ಹಕ್ಕು ಮತ್ತು ಅಧಿಕಾರವನ್ನು ಕೇಳಕ್ ಹೋಗ್ತಾ ಇದ್ದೀವಿ. ಇಲ್ಲಿ ಕೂತಿರೋದು ಬಾದಾಮಿ ಜನರ ಬಗ್ಗೆ ಹಕ್ಕು ಅಧಿಕಾರದ ಬಗ್ಗೆ ನಾನು ಕನ್ಸರ್ನ್ ಇಟ್ಕೊಂಡಿಲ್ಲ ಅಂತಂದ್ರೆ ನಾನು ಡೋಂಗಿ ಆಗ್ಬಿಡ್ತೀನಿ. ಫಸ್ಟ್ ನೀವು, ಆಮೇಲೆ ರಾಜ್ಯ. ನೀವು ಹಂಗೆ ಯೋಚನೆ ಮಾಡಬೇಕು. ಮೊದಲು ನಾನು ನನ್ನ ಮನೆ ಸುಭದ್ರವಾಗಿರ್ಬೇಕು, ಘನತೆಯಿಂದ ಇರಬೇಕು, ಗೌರವದಿಂದ ಬದುಕಬೇಕು, ಆಮೇಲೆ ನನ್ನ ಪಕ್ಕದ ಮನೆಯವನು, ಆಮೇಲೆ ನನ್ನ ಊರು, ಆಮೇಲೆ ನನ್ನ ರಾಜ್ಯ, ಆಮೇಲೆ ನನ್ನ ದೇಶ. ಹಿಂಗೆ ಯೋಚನೆ ಮಾಡಬೇಕು. ಈಗ ಇಲ್ಲಿ ಬಂದಿದ್ದೀನಿ, ನಾನು ಈ ನೆಲದ ಮಗ ಇವತ್ತು. ಯಾಕಂದ್ರೆ ಇವಾಗ ಊಟ ನೀವು ಆಗ್ತಿರಲ್ವಾ ಅನ್ನೋದ್ರೂ ನಾನು ಈ ಮನೆ ಮಗ. ಹಂಗಾಗಿ ನಿಮ್ಮ ಹಕ್ಕಿನ ಬಗ್ಗೆ ಮಾತಾಡ್ಬೇಕು ನಾನೀಗ. ನಿಮ್ಮ ಹಕ್ಕು ಕಸ್ಕೊಂಡು ಹೋಗಿರೋದೇನು ಅಂತಂದ್ರೆ, ಏನ್ ಹೇಳ್ತಾ ಇದ್ದೆ, FIR ಹಾಕ್ಬಿಟ್ಟು ಮೊಬೈಲ್ ಕೊಡ್ಲಿಲ್ಲ. ಸ್ಟೇಟಸ್ ಏನಂತ ಹಾಕಿದ್ರು, ಪ್ಯಾಲೆಸ್ತೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ನವರು ಸ್ಟೇಟಸ್ ಹಾಕ್ತಾರೆ, ನಾವು ಒಳ್ಳೆಯವರು, ನಮ್ಮನ್ನ ಕೆಣಕಬೇಡಿ, ನೀವು ಕೆಣಕಿದ್ರೆ ನಾವು ಮೃಗ. ನಾನು ಮನುಷ್ಯರು ನುಡಿಸ್ತಾ ಇದ್ದೀನಿ. CRPC IPC ಅಡಿನಲ್ಲಿ ಕೆಲಸ ಮಾಡಬೇಕಾದರೂ ಮೃಗದಂತೆ ವರ್ತನೆ ಮಾಡಿದ್ರೆ ನಾನೇ ಫಿಲಂ ಡೈಲಾಗ್ ಅಲ್ಲಿ ಹೇಳ್ತೀನಿ, ಅರೆ ಕ್ಯಾಡ್ಬರೀಸ್, ನೀವು ಮೃಗ ಆದ್ರೆ ಕಾನೂನು ಸರಪಣಿ, ನಾನು ಅದನ್ನ ಕಟ್ಟಾಕುವಂತ ರಿಂಗ್ ಮಾಸ್ಟರ್ ಆಗ್ತೀನಿ. ನಿಮ್ಮ ಈ ಸ್ಟೇಟಸ್ ಅನ್ನ ತಗೊಂಡು ನಾನು ಪೊಲೀಸ್ ದೂರುಗಳ ಪ್ರಾಧಿಕಾರ ವಿಕಾಸಸೌಧದ ನೆಲಮಹಡಿನಲ್ಲಿ ಇದೆ. ರಿಟೈರ್ಡ್ ಜಡ್ಜ್ ಅದರ ಅಧ್ಯಕ್ಷರು, ಮಾನವ ಹಕ್ಕುಗಳ ಹೋರಾಟಗಾರರು, ಮಾನವ ಹಕ್ಕುಗಳ ಕಾಯ್ದೆ ಕಾನೂನುಗಳನ್ನ ಅರ್ಥ ಮಾಡ್ಕೊಂಡಿರೋರು, ಬಹಳ ಪ್ರಬುದ್ಧರು, ತುಂಬಾ ಪವರ್ಫುಲ್ ಜಾಬ್ಗಳನ್ನ ನಿರ್ವಹಣೆ ಮಾಡಿದಂಥವ್ರು ಆ ಪೊಲೀಸ್ ದೂರುಗಳ ಪ್ರಾಧಿಕಾರದ ಸದಸ್ಯರಿರ್ತಾರೆ. ಅಲ್ಲಿಗೆ ಸ್ವಾಮಿ ಪ್ಯಾಲೆಸ್ತೈನ್ ಪರವಾಗಿ ನಮ್ಮ ಒಬ್ಬ ಹುಡುಗ ಈಗ ಸ್ಟೇಟಸ್ ಇಟ್ಟಿದ್ದ, ಅದನ್ನ ಅಪರಾಧ ಅಂತ FIR ಮಾಡಿ ಅದನ್ನ ಅರೆಸ್ಟ್ ಮಾಡಿ ಮೊಬೈಲ್ ಕಿತ್ಕೊಂಡಿದ್ದಾರೆ. ಆ ಮೊಬೈಲ್ ಕಿತ್ಕೊಳ್ಳುವಂಥದ್ದು ಎಷ್ಟು ಅಪರಾಧ ಅಂತ ತಮಗೂ ಕೂಡ ಗೊತ್ತು. ಪ್ರೈವಸಿ, ಒಬ್ಬ ವ್ಯಕ್ತಿಯ ವೈಯಕ್ತಿಕವಾದಂತಹ ಮಾಹಿತಿಗಳನ್ನ ಆತನ ಅನುಮತಿ ಇಲ್ಲದೆ ಒಬ್ಬ ವ್ಯಕ್ತಿಯ ಪ್ರೈವಸಿಯನ್ನ ವೈಲೇಷನ್ ಆಫ್ ಪ್ರೈವಸಿ ಆಕ್ಟ್ 21
ವೈಲೇಷನ್ ಆಫ್ ಪ್ರೈವಸಿ ಆಕ್ಟ್ 21 ಅದರ ಪ್ರಕಾರ 2 ವರ್ಷ ಶಿಕ್ಷೆ, 20,000 ದಂಡ. ಅದು ದನ ಕಾಯೋನ್ಗೂ ಅಷ್ಟೇ, ಪೊಲೀಸ್ನವ್ರಿಗೂ ಅಷ್ಟೇ. ಸೊ ಈಗ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ನಾನು ಈ ಸೆಕ್ಷನ್ 21 ವೈಲೇಷನ್ ಆಧಾರದಲ್ಲಿ ಒಂದು ದೂರನ್ನ ಕೊಟ್ಟು ಇಡ್ತೀನಿ. ಏನಾಗುತ್ತೆ, ವಿಧಾನ ಪರಿಷತ್ತಿನ ಅರ್ಜಿಗಳ ಸಮಿತಿಗೆ, ವಿಧಾನ ಪರಿಷತ್ತಿನ ಅರ್ಜಿಗಳ ಸಮಿತಿಯಲ್ಲಿ ಯಾರಿರ್ತಾರೆ ಅಂತಂದ್ರೆ, ಈ ಹಿಂದೆ ಉಗ್ರಪ್ಪ ಗೊತ್ತಲ್ಲ, MP ಬೆಳರಿ ಅವರಿದ್ರು. ಅಂಥದ್ದೇ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳು ಅರ್ಜಿಗಳ ಸಮಿತಿಯ ಅಧ್ಯಕ್ಷರಿರ್ತಾರೆ, MLCಗಳು ಸದಸ್ಯರಿರ್ತಾರೆ. ಸ್ವಾಮಿ, ಈ ತರ ಒಬ್ಬೊಬ್ಬ ಪೊಲೀಸ್ನವರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೀಗೆ ಮಾಡಿದ್ದಾರೆ. ಪ್ಯಾಲೆಸ್ತೈನ್ ಪರವಾಗಿ ಸ್ಟೇಟಸ್ ಇಟ್ಟಿದ್ರಕ್ಕೆ ನಮ್ಮ ಹುಡುಗನ ಪ್ರೈವೇಸಿ ವೈಲೇಟ್ ಮಾಡಿದ್ದಾರೆ. ಆತನ ಮೇಲೆ ಮೆಂಟಲಿ ಹರಾಸ್ ಮಾಡಿದ್ದಾರೆ. ಹರಾಸ್ಮೆಂಟ್ ಸೆಕ್ಷನ್ಗಳನ್ನು ಕೂಡ ನಾನು ಹೇಳ್ಬೇಕಲ್ವಾ ಅವ್ರಿಗೆ. ಮೆಂಟಲಿ ಹರಾಸ್ಮೆಂಟ್ ಮಾಡಿದ್ದಾರೆ. ಸೆಕ್ಷನ್ ನಂಬರ್ 294, ಸೆಕ್ಷನ್ ನಂಬರ್ 320, ಸೆಕ್ಷನ್ ನಂಬರ್ 354 ಇದನ್ನ ವೈಲೇಷನ್ ಮಾಡಿದ್ದಾರೆ. ಹಾಗೆ ರೈಟ್ ಟು ಸ್ಪೀಚ್, ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಯಲ್ಲ, ಇದರ ಹರಣ ಮಾಡಿದ್ದಾರೆ. ಇದರ ಸೆಕ್ಷನ್ 19(1)(a) ಅದನ್ನು ಕೂಡ ಪೊಲೀಸ್ನವರು ವೈಲೇಷನ್ ಮಾಡಿದ್ದಾರೆ. ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಸೆಕ್ಷನ್ ನಂಬರ್ 219 ಇಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಅಪರಾಧ ಮಾಡಿರುವಂತಹ ಆರೋಪಿಗಳಾಗಿರುವಂತಹ ಈ ಪೊಲೀಸ್ನವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ದೂರುಗಳ ಅರ್ಜಿಗಳ ಸಮಿತಿ ಅಲ್ಲಿಗೆ ಕೊಟ್ರೆ, ನಿಮ್ಮ IG and ADGPಗೆ ಕೊಟ್ರೆ ನೀವು ಉತ್ತರ ಕೊಡ್ಬೇಕಾಗ್ತದೆ. ಓ, ಪ್ಯಾಲೆಸ್ತೈನ್ ಪರವಾಗಿ ಇಟ್ಟಿದ್ದಕ್ಕಲ್ವಾ ಕೇಸ್ ಹಾಕಿದ್ದು, ನೀವು ಎಲ್ಲಿ ಬೇಕಾದ್ರೆ ಕೊಟ್ಕೊಳ್ಳಿ, ನಾವು ಫೇಸ್ ಮಾಡ್ತೀವಿ, ಅದು ಅಪರಾಧ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟವ್ರೆ ಅಂತ ನೀವು ಅನ್ಬಹುದು. ನಿಮ್ಮ ಹೋಮ್ ಮಿನಿಸ್ಟರ್ಗೆ ಬುದ್ಧಿ ಇಲ್ಲ, ಅವ್ರಿಗೆ ಕಾನೂನು ಗೊತ್ತಿಲ್ಲ, ಅವರು ಅಸಹಾಯಕರು, ಸರಿಯಾದ ಕಾನೂನು ಮಾಹಿತಿ ಇಲ್ಲ ಅವ್ರಿಗೆ. ಆಮೇಲೆ ನಿಮ್ಮ ಹೋಮ್ ಮಿನಿಸ್ಟರ್ ಎಲ್ಲೂ ಕೂಡ ಸರ್ಕಾರಿ ಆದೇಶ ಮಾಡಿಲ್ಲ, ಆತರ ಎಲ್ಲೋ ಮಾತಲ್ಲಿ ಮಾತಾಡಿರ್ಬೋದು, ಗೊತ್ತಿಲ್ಲ ನಂಗೆ. ಆದ್ರೆ ಪೊಲೀಸ್ನವ್ರಿಗೆ ಒಂದು ಮಾಹಿತಿನ ನಾನು ಕೊಡ್ತೀನಿ. ನಮ್ಮ ಭಾರತದ ಘನತೆವೆತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ಯಾಲೆಸ್ತೈನ್ ಪರವಾಗಿ ನಮ್ಮ ದೇಶ ರಾಜತಾಂತ್ರಿಕವಾಗಿ ಮತ್ತು ಸವಲತ್ತುಗಳನ್ನು ನೀಡೋದ್ರ ಮೂಲಕ ನಾವು ಪ್ಯಾಲೆಸ್ತೈನ್ ಪರ ನಿಂತಿದ್ದೀವಿ, ಭಾರತ ಸರ್ಕಾರ ಪ್ಯಾಲೆಸ್ತೈನ್ ಪರವಾಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನನ್ನ ದೇಶದ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ನಾವು ಪ್ಯಾಲೆಸ್ತೈನ್ ಪರವಾಗಿದ್ದೀವಿ, ಅಮಾಯಕರ ಮೇಲೆ ದಾಳಿ ಆಗ್ತದೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹದ್ದು ವಿಡಿಯೋ, ಸರ್ಕಾರಿ ಆದೇಶದ ಪ್ರತಿ, ಪತ್ರಿಕಾ ಹೇಳಿಕೆಗಳು ಎಲ್ಲವನ್ನೂ ಹಿಡ್ಕೊಂಡು ನೀವು ಹಾಕಿರುವಂತಹ FIR ನ ಅದಕ್ಕೆ ಎನ್ಕ್ಲೋಸ್ ಮಾಡಿ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಕಳಿಸ್ಕೊಡ್ತಾ ಇದ್ದೀನಿ. ನಾನೀಗೇನ್ ಮಾತಾಡ್ತಾ ಇದ್ದೀನಲ್ಲ, ಇದನ್ನ ಮಾಡೋದಕ್ಕೆ ಹೇಳ್ತಾ ಇರೋದು, ನಿಮಗೆ ಗೊತ್ತಿರಲಿ ಅಂತ ಈಗ ಮಾಡ್ತಾ ಇದ್ದೀನಿ. ಅದು ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಹೋಗುತ್ತೆ, ಹಾಗೆ ಪೊಲೀಸ್ ದೂರುಗಳ ಪ್ರಾಧಿಕಾರಕ್ಕೆ ಹೋಗುತ್ತೆ, ನಿಮ್ಮ IG and DGP ಸಾಹೇಬರಿಗೂ ಹೋಗುತ್ತೆ, ಅರ್ಜಿಗಳ ಸಮಿತಿಗೂ ಹೋಗುತ್ತೆ, ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ಹೋಗುತ್ತೆ. ಸಾಹೇಬರು ತಾವಲ್ಲಿ ಬಂದು ತಮ್ಮ FIR ನ ಸಮರ್ಥನೆ ಮಾಡ್ಕೋಬೇಕು, ನಮ್ಮ ಮೊಬೈಲ್ನ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕಾರಣ ಹೇಳ್ಬೇಕು, ಮತ್ತೆ ನೀವು ಈ ಸ್ಟೇಟಸ್ ಇಟ್ಟಿದ್ದೀರಲ್ಲ, ಪೊಲೀಸ್ ಅಧಿಕಾರಿ ಅಮಾಯಕರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಎದುರಿಸೋದಕ್ಕೆ ಈ ತರ ಸ್ಟೇಟಸ್ ಇಟ್ಟಿದ್ದಾರೆ ಸ್ವಾಮಿ ಅಂತ ಇದ್ರದೊಂದು CD ತೆಗೆದು ಅದನ್ನ ಪೆಂಡ್ರಿಗೂ ಹಾಕಿ ಎರಡನ್ನೂ ಕೂಡ ಅವ್ರಿಗೆ ಕೊಡ್ತೀನಿ. ಉತ್ತರ ಕೊಡ್ತೀರಾ ಅಲ್ಲಿ ಬಂದು? ಆಗುತ್ತಾ? ನಮ್ಮ ನೆಲಮಂಗಲದಲ್ಲಿ ನಾನಿನ್ನೂ ಹೋರಾಟಕ್ಕೆ ಹೆಜ್ಜೆ ಇಟ್ಟಾಗ ಅಲ್ಲೊಬ್ಬರು ರಮೇಶ್ ಕುಮಾರ್ ಅಂತ ಇನ್ಸ್ಪೆಕ್ಟರ್ ಬಂದಿದ್ರು, ಪುಣ್ಯಾತ್ಮರು. ಒಂದು ಮಾತನ್ನು ಹೇಳಿದ್ರು ನನಗೆ ಹೋರಾಟದ ಸಂದರ್ಭದಲ್ಲಿ, ಭಾಸ್ಕರ್ ಪ್ರಸಾದ್, ಎಲ್ಲಿವರೆಗೂ ನೀನು ಕಾನೂನುಬದ್ಧವಾಗಿರ್ತೀಯ, ನೀನ್ ಯಾವನಿಗೂ ಹೆದರಬೇಡ, ಆದ್ರೆ ನೀನ್ ತಪ್ಪು ಮಾಡಿದ ದಿವಸ ತಲೆ ತಗ್ಸಿ ನಿಂತ್ಬಿಡು, ತಪ್ಪು ಮಾಡಬೇಡ. ಆದ್ರೆ ನೀನ್ ಕಾನೂನುಬದ್ಧವಾಗಿದ್ರೆ ನೀನ್ ಯಾರಿಗೂ ಎದುರು ಅಗತ್ಯ ಇಲ್ಲ ಅಂತ. ಅದನ್ನೇ ನಾನು ಬಾದಾಮಿ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಹೇಳ್ತಾ ಇದ್ದೀನಿ. ಎಲ್ಲಿಯವರೆಗೂ ನೀವು ಕಾನೂನುಬದ್ಧವಾಗಿರ್ತೀರಿ, ಸರಿಗಿರ್ತೀರಿ, ನೀವು ಯಾರಿಗೂ ಎದುರು ಅಗತ್ಯ ಇಲ್ಲ. ಆದ್ರೆ ನೀವು ತಪ್ಪು ಮಾಡಿದ ದಿವಸ ಕೈ ಕಟ್ಕೊಂಡು ತಲೆ ತಗ್ಸಿ ನಿಲ್ಲೇಬೇಕು. ನಮ್ಮ ಹುಟ್ಟು ಗುಣ ಅದು, ನಾವು ತಪ್ಪನ್ನು ಒಪ್ಕೊಳ್ಳೋದು, ಪಶ್ಚಾತ್ತಾಪದ ಗುಣ, ಅದು ನಮ್ಗೆ ಇರಬೇಕು. ಹಾಗಾಗಿ ಇಷ್ಟೆಲ್ಲ ಮಾತಾಡಿದ್ದೀನಲ್ಲ, ಒಂದು ಚಾನ್ಸ್ ಕೊಡ್ತೀನಿ. ಎಲ್ಲ ಹೇಳಿದ್ರಿ ಏನೇನೆಲ್ಲ ಮಾಡ್ತೀನಿ ಅಂತ, ಮಾಡೇ ಮಾಡ್ತೀನಿ. ಕೊನೆಗೆ ಅದನ್ನ ಕೋರ್ಟಿಗೂ ತಗೊಂಡೋಗಿ ಒಂದು PCR ಕೂಡ ಹಾಕ್ತೀನಿ, ಮಾಡೇ ಮಾಡ್ತೀನಿ. ಇದಷ್ಟು ಆದ್ರೂ ಒಂದು ಚಾನ್ಸ್ ಕೊಡ್ತೀನಿ. ತಪ್ಪನ್ನ ಮನುಷ್ಯ ಮಾಡದೆ ಮರ ಮಾಡಲ್ಲ. ಆಮೇಲೆ ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವ, ಯಾಕೆಂದ್ರೆ ನನ್ನ ಕುಟುಂಬದಲ್ಲೇ ಇಬ್ರು ಪೊಲೀಸ್ನವರಿದ್ದಾರೆ.
ನನ್ನ ತಾಯಿಯ ಇಬ್ರು ತಮ್ಮಂದ್ರು ಪೊಲೀಸ್ನವ್ರೆ. ಅವ್ರ ಕಷ್ಟ ಏನು ಅಂತ ಗೊತ್ತು, ಅವರ ನೋವು, ಅವ್ರ ಕಣ್ಣೀರಿದೆಯಲ್ಲ ಅದೇನು ಅಂತ ನನ್ನ ಸ್ವಂತ ಅನುಭವಿಸಿರೋನು. ಅವ್ರ ಬಗ್ಗೆ ಗೌರವ ಇದೆ. ನಾನು ಇಷ್ಟೊತ್ತು ಮಾತಾಡಿದ್ದು ಪೊಲೀಸ್ ಇಲಾಖೆ ಬಗ್ಗೆ ಅಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡು ತನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಡುವಂತಹ ವ್ಯಕ್ತಿಗತವಾದಂತಹ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿದ್ದು, ಪೊಲೀಸ್ ಇಲಾಖೆ ಬಗ್ಗೆ ಅಲ್ಲ. ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ಪೊಲೀಸ್ ಇಲಾಖೆ ಇಲ್ಲ ಅಂತಂದ್ರೆ ನೀವು ನಾನು ಚುಚ್ಕೊಂಡು ಸತ್ತೋಗ್ಬಿಡ್ತೀವಿ. ಯಾರಿರಲ್ಲ, ಯಾವನ್ ಕೇಳ್ತಾನೆ? ಸಮುದ್ರ ಇದ್ದಂಗೆ ಬಲಾಢ್ಯ ಮೀನುಗಳು ಸಣ್ಣ ಸಣ್ಣ ಮೀನುಗಳು ನುಂಗ್ಬಿಡಲ್ವಾ, ಹಂಗ್ ನುಂಗ್ಕೊಂಡ್ಬಿಡ್ತೀರಪ್ಪ. ಅದಕ್ಕೆ ಪೊಲೀಸ್ ತರಬೇಕು. ಆದ್ರೆ ತಮಗೆ ಕೊಟ್ಟಂತಹ ಸಂವಿಧಾನದತ್ತವಾದ ಅಧಿಕಾರವನ್ನ ತನ್ನ ದುರಾಂಕಾರಕ್ಕೋ ದುರ್ಬಳಕೆಗೋ ಮಾಡ್ಕೊಂಡ್ರೆ ನಾವ್ ಎದುರೋ ಮಕ್ಕಳೇ ಅಲ್ಲ, ಕ್ಯಾಡ್ಬರೀಸ್, ನಾವ್ ಎದುರೋ ಮಕ್ಕಳಲ್ಲ. ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ನೀವು ದಯಮಾಡಿ ಈ ತಪ್ಪನ್ನ ಮಾಡಬೇಡಿ. ಯಾಕೆಂದ್ರೆ ಈ ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನು ಕೊಡೋದಕ್ಕೆ ಅಂತ ಬಂದಿರೋದು SDPI. SDPIನ ಒಬ್ಬ ಕಾರ್ಯಕರ್ತ ತಪ್ಪು ಮಾಡಿದ್ದಾನೆ, ನೀವು ತೆಗೆದು ನಮಗೆ ತೋರಿಸಿ, ನೀವೇನ್ ಕ್ರಮ ತಗೊಳ್ಳೋದು? ನಾವು ಸಾರ್ವಜನಿಕವಾಗಿ ಅದನ್ನ ಏನ್ ಬುದ್ಧಿ ಕಲಿಸ್ಬೇಕು, ಏನ್ ಅವಮಾನ ಮಾಡ್ಬೇಕು, ಏನ್ ಚೀ ಹಾಕ್ಬೇಕು, ಥೂ ಹಾಕ್ಬೇಕು, ಎಲ್ಲ ಹಾಕ್ಬಿಡ್ತಾರೆ. ನಾವೆಲ್ಲರಿಗೂ ಹೇಳೋದಂದ್ರೆ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಕಾನೂನುಗಳು, ಅದನ್ನ ಗೌರವಿಸಿ. ಯಾರು ಕಾನೂನನ್ನ ಗೌರವಿಸುತ್ತಾರೋ ಅವರನ್ನು ನಾವು ಗೌರವಿಸುತ್ತೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಬರ್ದಿರೋದಲ್ಲ, ನಮ್ಮ ಎದೆಲ್ ಬರ್ಕೊಂಡ್ಬಿಟ್ಟಿದೀವಿ ನಾವು. ಆದ್ರೆ ಕಾನೂನನ್ನ ಗೌರವಿಸಿ, ನಿಮ್ಮನ್ನ ಗೌರವಿಸ್ತೀವಿ ಅಂತ ಹೇಳುವಂತಹ ಯಾರೇ ಆದ್ರೂ ನೀವೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ನಾವು ನಿಮ್ಮನ್ನು ಗೌರವಿಸೋದಿಲ್ಲ. ಅಗತ್ಯ ಇಲ್ಲ ನಿಮ್ಮನ್ನು ಗೌರವಿಸೋದು ಅಂತ. ಈ ಸ್ಟೇಟಸ್ ಇದ್ದವ್ರಿಗೆ, FIR ಆಗದವ್ರಿಗೆ, ಕಾನೂನು ದುರುಪಯೋಗ ಮಾಡ್ಕೊಂಡು ಪ್ಯಾಲೆಸ್ತೈನ್ ಪರವಾದ ಸ್ಟೇಟಸ್ ಇಡೋದು ಅಪರಾಧ ಅಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ, ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ರಾಜ್ಯಪಾಲರಿಗೆ ನಮ್ಮ ಪತ್ರ ದೂರಿನ ಪತ್ರ ಹೋಗಬಾರ್ದು ಅಂದ್ರೆ ಸಂಜೆ ಒಳಗಡೆ ನೀವು ಒಂದು ಅಣ್ತಮ್ಮತನ ಬೆಳೆಸ್ಕೊಳ್ಳಿ. ನೀವು ಶತ್ರುಗಳಲ್ಲ, ನಮಗೆ ಪ್ರೀತಿ ಪಾತ್ರರೇ, ಗೌರವ ಪಾತ್ರರೇ. ನಿಮ್ಮ ಮೊಬೈಲ್ ಅನ್ನ ಆ ಹುಡುಗನ ಕರೆದು ಹ್ಯಾಂಡ್ ಓವರ್ ಮಾಡಿ, ಈ ಪ್ರಕರಣವನ್ನ ಇಲ್ಲಿಗೆ ನಿಲ್ಸೋಣಪ್ಪ, ಏನೋ ಆಗಿದೆ, ಮುಂದುವರಿಯೋದು ಬೇಡ ಅಂತ ಹೇಳ್ಕೊಳ್ಳಿ. ಚೆನ್ನಾಗಿರಿ, ಖುಷಿಯಾಗಿರಿ. ನಾವು ಏನು ಇದ್ರ ಬಗ್ಗೆ ಮುಂದುವರಿಯೋರಲ್ಲ. ಇವತ್ತು ನೀವು ಕೆಲಸ ಮಾಡಿಲ್ಲ ಅಂದ್ರೆ 16ನೇ ತಾರೀಕು ನಾಳೆ ಬೆಳಗಾವಿಯಲ್ಲಿ ವಿಧಾನಸೌಧ ಏನು ಹೋರಾಟ ನಡೀತದೆ, ಅಲ್ಲಿ ಬರುವಂತಹ ನಮ್ಮ ಪ್ರತಿನಿಧಿ ಯಾರು, ಸರ್ಕಾರದ ಪ್ರತಿನಿಧಿ ಯಾರೋ ಮಿನಿಸ್ಟರ್ ಬರ್ತಾರಲ್ಲ, ಆ ಮಿನಿಸ್ಟರ್ಗೆ ರೈಟಿಂಗ್ ಅಲ್ಲಿ ಇಷ್ಟು ವಿಚಾರಗಳನ್ನ ಬರೆದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಸಂಜೆ ಒಳಗಡೆ ನೀವು ಸರಿ ಮಾಡ್ಕೋಬೇಕು. ನೀವು ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಕೊಡಲ್ಲ. ಯಾಕಂದ್ರೆ ಕ್ಷಮಿಸ್ಬೇಕು. ನಾವು ಎಷ್ಟೊಂದು ತಪ್ಪು ಮಾಡಿದಾಗ ನೀವು ಕ್ಷಮಿಸಲ್ವಾ ಸ್ಟೇಷನ್ ಅಲ್ಲಿ? ಆಯ್ತಪ್ಪ ಇನ್ನೊಂದ್ಸರಿ ಮಾಡ್ಬೇಡ ನೋಡಪ್ಪ, ಹೋಗಿ ಹುಷಾರಾಗಿರುತ್ತೆ ಹೇಳಿರ್ತೀರಿ. ಎಷ್ಟೋ ಜನಕ್ಕೆ ಹೇಳ್ತೀರಿ ನೀವು. ನಿಮ್ಗೂ ತಾಯಿ ಹೃದಯ ಇದೆ, ನನಗೂ ಆ ತಾಯಿ ಹೃದಯ ಇದೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಣ್ತಂದಿರು ನೀವು ಇವತ್ತು ತಪ್ಪು ಸಿದ್ಧ ಮಾಡ್ಕೊಂಡು ಅವನ ಕರೆದು ನೀವೇನು ಕ್ಷಮೆ ಕೇಳಬೇಡಿ. ಯಾಕಂದ್ರೆ ಕಾನೂನಿನ ಫಲಕಗಳಿದಾವೆ ನಿಮ್ಮ ಹತ್ರ, ಕ್ಷಮೆ ಏನ್ ಬೇಡ. ಆಯ್ತಪ್ಪ ಇನ್ನು ಮುಂದೆ ಇದ್ದ ತಪ್ಪು ಮಾಡೋದು ಬೇಡ, ಇಬ್ರು ಸರಿಗಿರ. ಕಾನೂನು ಏನಂದ್ರೆ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮಾಡಿ, ಇಲ್ಲ ಅಂತಂದ್ರೆ ಕಾನೂನು ಹೋರಾಟವನ್ನು ಖಂಡಿತವಾಗ್ಲೂ ಮುಂದುವರಿಸ್ತೀವಿ. ನೀವು ಅವತ್ತು ಬಹುಶಃ ಏನು ಅಧಿಕಾರ ಕಳ್ಕತ್ತಿರೋ ಅಥವಾ ಅಧಿಕಾರದ ವಜಾ ಆಗ್ತಿರೋ ಗೊತ್ತಿಲ್ಲ, ಅದೇನು ಹಿರಿಯರು ಏನ್ ತೀರ್ಮಾನ ತಗೋತಾರೆ, ಹೌದಲ್ವಾ? ಸರಿ, ಈಗ ಜಾತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಎಲ್ಲಾ ವಿಚಾರ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಒಳ ಮೀಸಲಾತಿ, ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳು, ಒಲೆ ಮಾದಿಗ ಸಮುದಾಯಗಳು, ಭೂಮಿ ಹಕ್ಕಿಲ್ಲ, ವಿದ್ಯೆ ಇಲ್ಲ, ಅಧಿಕಾರ ಇಲ್ಲ, ಉದ್ಯೋಗ ಇಲ್ಲದ ಸಾಯ್ತಾ ಇರುವಂತ ಸಮುದಾಯಗಳಿಗೆ ರಿಸರ್ವೇಶನ್ ಅನ್ನ ಬೈಫರ್ಬೇಟ್ ಮಾಡಿ ಹಂಚಿಬಿಡ್ರಪ್ಪ, ಅವ್ರ ಬದುಕಿ ಅಂತ ಕೇಳಕೋತಾರೆ ಅಂತ ಹೋರಾಟ ಇದೆ. ಹಾಗೆ ಟು ಬಿ ರಿಸರ್ವೇಶನ್, ಬಿಜೆಪಿಯವರು ಏನು ಮುಸಲ್ಮಾನರ 4% ಕ್ಯಾನ್ಸಲ್ ಮಾಡ್ತಾರಲ್ಲ, ಅದನ್ನ 8% ಹೆಚ್ಚು ಮಾಡಿ ರಿಸ್ಟೋರ್ ಮಾಡ್ರಿ ಸಿದ್ದರಾಮಯ್ಯನವರೇ, ಯಾಕೆ ಬರೀ ಬಾಯಿ ಮಾತಲ್ಲೇ ಸುಳ್ಳು ಹೇಳ್ತೀರಾ ಅಂತ ಕೇಳಕ್ ಹೋಗ್ತಾರೆ ಅಂತ ಹೋರಾಟ ಇದೆ. ಕಾಂತರಾಜ್ ಆಯೋಗದ ವರದಿ, ಇದು ತುಂಬಾ ಮುಖ್ಯ. ಇವಾಗ ಇದಲ್ಲೂ ಕೂಡ ಏನು ಮುಸಲ್ಮಾನರದು ಒಳಮಾದಿಗರದ್ದು ಅಷ್ಟೇ ಕೇಳಿದ್ರಲ್ಲ, ಅಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ನಾಡಿನ ಎಲ್ಲರ ಬಗ್ಗೆ ಚಿಂತೆ ಮಾಡುತ್ತೆ. 3600 ಜಾತಿಗಳಿದಾವೆ, ಹಿಂದುಳಿದ ವರ್ಗಗಳ ಜಾತಿಗಳು. ಈ ಹಿಂದುಳಿದ ವರ್ಗ ಅಂತ ಕೂಡಲೇ ಕೆಲವರು ತಲೆ ಬರೋದೇನು ಅಂತಂದ್ರೆ, ಹಿಂದುಳಿದವರು ಯಾರು? ದಲಿತರು, ಒಲೆಯರು, ಮಾದಿಗರು, ಬೋವಿಗಳು, ಕೊರಮರು, ಕೊರಸರು ಅಷ್ಟೇ ಹಿಂದುಳಿದವರು ಅನ್ಕೊಂಡ್ಬಿಡ್ತಾರೆ. ಹಿಂದುಳಿದ ವರ್ಗಗಳು ಅಂತಂದ್ರೆ ದಲಿತರಲ್ಲಪ್ಪ, ಮುಸಲ್ಮಾನರು ಅಲ್ಲಪ್ಪ, ಒಕ್ಕಲಿಗ, ಲಿಂಗಾಯತ 3B ಅಡಿನಲ್ಲಿ ಬರ್ತಾರೆ. ಒಕ್ಕಲಿಗರು, ಲಿಂಗಾಯತರು, ಕುರುಬರು, ಏನ್ ಮೆಜಾರಿಟಿ ಜಾತಿಗಳು ಕೇಳ್ತಾ ಇದೀವಲ್ಲ, ಅವರೆಲ್ಲರೂ ಹಿಂದುಳಿದ ವರ್ಗಗಳೇ. ಅವ್ರಿಗೆ 27% ರಿಸರ್ವೇಶನ್ ಇದೆ. ಆ ಹಿಂದುಳಿದ ವರ್ಗಗಳು, ಆದಿವಾಸಿಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಬುಡಕಟ್ಟವರು, ತಿನ್ನಕ್ಕ ಅನ್ನ ಗತಿ ಇಲ್ದಿದ್ದವರು,
ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಅಡಿಯಲ್ಲಿ ಬರ್ತಾರೆ. ಅಸ್ಪೃಶ್ಯ ಬೇರೆ, ಈ ಶೂದ್ರ ಸಮುದಾಯ ಹಿಂದುಳಿದ ವರ್ಗಗಳೇ ಬೇರೆ. ಇವರಿಗೆ ಭೂಮಿ ಕೊಡಿ, ದುಡ್ಡು ಕೊಡಿ, ಬಜೆಟ್ ನಲ್ಲಿ ಎಜುಕೇಶನ್ ಕೊಡಿ, ಫ್ರೀ ಎಜುಕೇಶನ್ ಕೊಡಿ, ಹೆಲ್ತ್ ಕೊಡಿ, ಅವ್ರ ಮಕ್ಕಳು ಕೂಡ ಅಭಿವೃದ್ಧಿ ಆಗಲಿ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ಮತ್ತೆ ನಾನು ಪೊಲೀಸರ ವಿಚಾರಕ್ಕೆ ಬರ್ತೀನಿ. ಹಿಂದುಳಿದ ವರ್ಗದ ಜಾತಿಗಳಲ್ಲಿಟ್ಟಿರುವಂತಹ ಪೊಲೀಸ್ ಇಲಾಖೆಯವರು, ನಾವು ನಿಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ ಕೇಳಕ್ ಹೋಗ್ತಾ ಇದೀವಲ್ವಾ, ನಿಮ್ಮ ಅಕ್ಕ ತಂಗಿಯರ ಎಜುಕೇಶನ್ ಬಗ್ಗೆ ಕೇಳಕ್ ಹೋಗ್ತಾ ಇದೀವಲ್ವಾ. ಭೂಮಿಯ ಹಕ್ಕನ್ನೇ ನೋಡದೆ ಇರುವಂತಹ ನಿನ್ನ ತಾಯಿ, ನಿಮ್ಮ ತಂದೆ ಇದಾರಲ್ಲ, ಅವ್ರಿಗೆ ಭೂಮಿ ಕೊಡ್ರಯ್ಯ, ಯಾಕಯ್ಯ ಹೋಗಿ ಆ ಭೂ ಮಾಫಿಯಾದವ್ರ ಕೈನಲ್ಲಿ ಭೂಮಿ ಇಟ್ಟಿದ್ದೀರಾ ಅಂತ ಸರ್ಕಾರ ಕೇಳಕ್ ಹೋಗ್ತಾ ಇದೀವಿ ನಿಮ್ ಪರವಾಗಿ, ಆಯ್ತಾ. ಮತ್ತೆ SCP TSP ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡಿದಾರಲ್ಲ, ಅದೆಲ್ಲ ಮಾಡಬೇಡಿ ಅಂತ ಹೇಳಕ್ ಹೋಗ್ತಾ ಇದ್ದೀವಿ. ದಲಿತರಿಗೆ ಕಳ್ತನ ಮಾಡಬೇಡಿ, ಅವ್ರ ಹಕ್ಕನ್ನು ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ. ಕೊನೆಯದಾಗಿ ವಕ್ಫ್ ಆಸ್ತಿ ವಿಚಾರ. ಏನು ವಕ್ಫ್ ಅಂದ್ರೆ ಎಲ್ರಿಗೂ ಒಂಥರ ಕನ್ಫ್ಯೂಷನ್. ವಕ್ಫ್ ಅನ್ನೋದು ಯಾವುದೋ ಒಂದು ಸರ್ಕಾರ ಸಂಸ್ಥೆ, ಅದರಲ್ಲಿ ಕೇವಲ ಸಾಬ್ರು ಮಾತ್ರ ಅವರೇ. ಈ ಸರ್ಕಾರ ಏನ್ ಮಾಡ್ತದೆ, ದಲಿತರದು, ಕ್ರಿಶ್ಚಿಯನ್ರದು, ಒಕ್ಕಲಿಗರದು, ರೈತರದು ಭೂಮಿನೆಲ್ಲ ಕಿತ್ಕೊಂಡ್ಬಿಟ್ಟು ವಕ್ಫ್ನವ್ರಿಗೆ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಆದ್ರೆ ತಿಳುವಳಿಕೆ ಇದ್ದವ್ರಿಗೆ ಗೊತ್ತಿದೆ, ವಕ್ಫ್ ಅಂದ್ರೆ ದಾನ, ದಾನದ ಜಮೀನು, ದಾನದ ಆಸ್ತಿ. ವಕ್ಫ್ ಅನ್ನೋ ಪದದ ಅರ್ಥವೇ ದಾನ ಅಂತ. ಯಾವುದೇ ಸರ್ಕಾರ ಯಾರಿಗೂ ಕೂಡ ದಾನ ಕೊಡೋದಕ್ಕೆ ಹಕ್ಕಿಲ್ಲ, ಅಧಿಕಾರ ಇಲ್ಲ. ನಮ್ಮಪ್ಪನ ಮನೆ ಆಸ್ತಿ ಇದ್ರೆ ನಾನು ದಾನ ಮಾಡಬಹುದು, ಸರ್ಕಾರದ ಆಸ್ತಿ ದಾನ ಮಾಡಕ್ ಬರಲ್ಲ. ಸರ್ಕಾರದ ಆಸ್ತಿನ ಮಂಜೂರು ಮಾಡಬೇಕು, ಗ್ರಾಂಟ್ ಮಾಡಬೇಕು, ವಿತರಣೆ ಮಾಡಬೇಕು. ಅಲ್ಲಿ ದಾನ ಅನ್ನೋ ಪದ ಬರೋದಿಲ್ಲ, ವಕ್ಫ್ ಅನ್ನೋ ಪದ ಬರಲ್ಲ. ಆದ್ರೆ ವಕ್ಫ್ ಅಂದ್ರೆ ಈ ದೇಣಿಗೆ ಮುಸಲ್ಮಾನ ಸಮುದಾಯದಲ್ಲೇ ಇರುವಂತಹ ಹಣವಂತರು, ಜಮೀನ್ದಾರರು, ಸ್ಥಿತಿವಂತರು, ಆ ದೇವರಲ್ಲಿ ನಂಬಿಕೆ ಇಟ್ಟಂತವರು, ಬಡಬಗ್ರು ಕೂಡ ತಮ್ಮಲ್ಲಿದ್ದಂತಹ ಆಸ್ತಿಯನ್ನು, ಸೈಟ್ ಅನ್ನು, ಏನನ್ನೋ ದುಡ್ಡನ್ನು ವಕ್ಫ್ ಮಂಡಳಿಗೆ ದಾನವಾಗಿ ಕೊಟ್ಟಿದ್ದಾರೆ. ಯಾಕೆ? ಇದನ್ನ ಅಭಿವೃದ್ಧಿ ಪಡಿಸಿ ಅದ್ರಲ್ಲಿ ಬರುವಂತಹ ಆದಾಯವನ್ನ ಮುಸಲ್ಮಾನ ಸಮುದಾಯದಲ್ಲಿರುವಂತಹ ಬಡವರಿಗೆ, ಸ್ಕೂಲ್ಗೆ ಹೋಗೋರಿಗೆ, ನಿರುದ್ಯೋಗಿಗಳಿಗೆ, ವ್ಯಾಪಾರಸ್ಥರಿಗೆ, ಮನೆ ಇಲ್ದಿದ್ದವ್ರಿಗೆ, ಎಜುಕೇಶನ್ ಮಾಡೋದಕ್ಕೆ, ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡ್ತೀನಣ್ಣ ನಾನು ಓದ್ಕೊಂಬತ್ತೀನಿ ಅಂದವ್ರಿಗೆ ಸಹಾಯ ಮಾಡಕ್ಕೆ, ಅವರ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಆ ಮಕ್ಕಳನ್ನ, ಬಡ ಮಕ್ಕಳನ್ನ, ಮುಸಲ್ಮಾನ ಸಮುದಾಯದ ಬಡ ಮಕ್ಕಳನ್ನ ಓದಿಸೋದಕ್ಕೆ, ಉದ್ಯೋಗ ಕೊಡಿಸೋದಕ್ಕೆ, ವಿದ್ಯೆ ಕೊಡಿಸೋದಕ್ಕೆ, ಸಮುದಾಯ ಭವನಗಳು ಕಟ್ಟೋದಕ್ಕೆ, ಮದುವೆಗೆ ಸಹಾಯ ಮಾಡೋದಕ್ಕೆ ಅದನ್ನ ಬಳಸ್ಲಿ ಅಂತ ಆ ಅಲ್ಲನ ಮೇಲೆ ನಂಬಿಕೆ ಇಟ್ಟು ಆ ಭೂಮಿಯನ್ನ ಮಂಡಳಿಗೆ ದಾನ ಮಾಡಿರೋದು. ಒಂದೇ ಒಂದು ಇಂಚು ಭೂಮಿ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ವಕ್ಫ್ ಮಂಡಳಿಗೆ ಕೊಟ್ಟಿಲ್ಲ, ಕೊಟ್ಟಂತ ದಾಖಲೆನೇ ಇಲ್ಲ. ಆದ್ರೂ ಬಸನಗೌಡ ಪಾಟೀಲ್ ಯತ್ನಾಳ್, ಶಬಾಷ್, ಇನ್ನೊಂದ್ಸಲಿ ಅವರ ಹೆಸರು ಬಂತು, ಬಸನಗೌಡ ಪಾಟೀಲ್ ಯತ್ನಾಳ್ದು ಮುಖಕ್ಕೆ ಏನೋ ನಾಯಿ ಮುಖ ಅಳವಡಿಸಿದ್ರಂತೆ, ಸ್ಟೇಟಸ್ ಇಟ್ಟಿದ್ರಂತೆ, ಅದಕ್ಕೂ ಅರೆಸ್ಟ್ ಅಂತೆ. ಅರೆಸ್ಟ್ ಮಾಡ್ರ ಬೇಗ. ಬಸನಗೌಡ ಪಾಟೀಲ್ ಒಬ್ಬ ಹುಚ್ಚನಾಯಿ ತರನೇ ಬೊಗಳಿದ್ದು ನೋಡಿ, ನಾನು ಹೇಳಿದೆ ಈಗ. ಹುಚ್ಚನಾಯಿಗಿನ ಕೆಟ್ಟದಾಗ ಬೊಗಳದ. ಬಸನಗೌಡ ಪಾಟೀಲ್ ಯತ್ನಾಳ್ನ ಮುಖಕ್ಕೆ ನಾಯಿ ಮುಖ ಇಕ್ಕಿದ ತಕ್ಷಣನೇ ನಿಮಗೆ ಕೋಪ ಬಂದ್ಬಿಡ್ತು, ಕೇಸ್ ಹಾಕ್ತೀರಿ, ಅವನ್ನ ಹೊಡೆದು ಕರೆದು ಹೊಡಿತೀರಿ. ಬಸನಗೌಡ ಪಾಟೀಲ್ ಯತ್ನಾಳು ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ, ಏನ್ ನೀವು ನಿಮ್ ಗಂಡರ ಮಕ್ಕಳಿಗೆ ಮಲಗ್ತೀರಾ ಅಥವಾ ನಮ್ ಜೊತೆ ಮಲಗ್ತೀರಾ ಅಂತ ಮುಸಲ್ಮಾನರ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ನಿಮಗೆ ಉರಿ ಹತ್ಕೊಳ್ಳಿಲ್ವಾ? ಕೇಸ್ ಹಾಕಕ್ ಆಗ್ಲಿಲ್ವಾ? ಸೆಕ್ಷನ್ಗಳು ಸಿಗ್ಲಿಲ್ವಾ? FIR ಬರಕ್ಕೆ ಪೆನ್ ಇರ್ಲಿಲ್ವಾ? ಅದರೊಳಗೆ ಇಂಕ್ ಇರ್ಲಿಲ್ವಾ? ಹೇಳ್ರಿ. ಇಲ್ಲ. ಇನ್ಯಾವನ ಒಬ್ಬ ಸುಳ್ಳು ಭಾಷಣಕರ, ದುಡ್ಡಿಗೋಸ್ಕರ ಭಾಷಣ ಮಾಡಕ್ ಬರೋನು ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀನಿ ಅಂದ. ಏನ್ ಇವ್ರ ಅಪ್ಪ ರೆಸಾರ್ಟ್ ಮಾಡೋನೆ, ಹೋಗಿತ್ತು ಕೂಡಲೇ ಲಾಸ್ಟ್ ಯಾಕೆ ಕಳ್ಸಕ್ ನಮ್ಮನ್ನ? ಭಾರತದ ಪ್ರಜೆಯನ್ನ ನೀವು ದೇಶ ಬಿಟ್ಟು ಓಡಿಸ್ತೀನಿ ಅನ್ನುವಂಥದ್ದು ಭಯೋತ್ಪಾದಕತೆ, ಗೂಂಡಾಗಿರಿ, ವೈಲೇಷನ್ ಆಫ್ ನಮ್ಮ ಕಾನ್ಸ್ಟಿಟ್ಯೂಷನ್. ಸೊ ಹಾಗಾಗಿ ಅವ್ರ ಮೇಲೆ ನೀವು FIR ಹಾಕೋದಕ್ಕೆ, ಚಾರ್ಜ್ ಶೀಟ್ ಬರೆಯೋದಕ್ಕೆ ನಿಮ್ ಕೈಲಾಗ್ಲಿಲ್ಲ. ಇನ್ಯಾವನ ಸಂಘ ಪರಿವಾರದನು ಮುಸಲ್ಮಾನ ಹೆಣ್ಮಕ್ಳಿಗೆ ದಿನಕ್ಕೊಬ್ಬ ಗಂಡ ಬೇಕು ಅಂತ ಮಾತಾಡ್ಬಿಟ್ಟ, ಉರಿ ಎತ್ಕೊಳ್ಳಿಲ್ಲ, ಯಾರಿಗೂ FIR ಮಾಡಲಿಲ್ಲ. ನೀವು ಆ ತರ ಮಾತಾಡಿದ್ದಕ್ಕೆ ನನ್ನ ಸಮುದಾಯದ ಹೆಣ್ಮಕ್ಳಿಗೆ ಅವಮಾನ ಮಾಡಿದಂತಹ ಒಬ್ಬ ಯತ್ನಾಳ್ನ ಅವನು ಯಾರೋ ನಾಯಿ ಮುಖ ಇಟ್ಟಂತೆ, ನಾನು ಅವ್ನು ಸಿಕ್ಕಿದ್ರೆ ಹೊಡಿತೀನಿ. ಯಾರು ನಾಯಿ ಮುಖ ಇಟ್ಟನ ಅವನಿಗೆ ಗ್ಯಾರಂಟಿ ಹೊಡಿತೀನಿ. ಯಾಕೆ ಅಂತಂದ್ರೆ ನಿಯತ್ತಿನ ಪ್ರಾಣಿ ರೀ ನಾಯಿ, ಯಾಕ್ರೆ ಅವನ್ ತಲೆಗಿಟ್ರ? ನಾಯಿಗೆ ಅವಮಾನ ಮಾಡ್ತೀರಾ ನೀವು? ನಾಯಿ ಏನು ನಮ್ಮ ನಾರಾಯಣ ಸ್ವಾಮಿ, ಭಗವಂತ ವಿಷ್ಣುಗೆ ಅವಮಾನ ಮಾಡ್ತೀರಾ ನೀವೆಲ್ಲ?
ತಲೆ ತಗೊಂಡೋಗ್ಬಿಟ್ಟು ಯಾಕಚ್ಚಿತ್ತೊಂದು ಯಾವ್ದು ಒಂದಿಗೂ ಹೋಲಿಕೆ ಮಾಡಕ್ ಬರಲ್ಲ ಅವನ್ನ. ಯಾಕೆ ಇಡ್ತೀರ ಅವನ ತಲೆಗೆ? ಕ್ಷಮೆ ಕೇಳ್ಬೇಕು ನೀವು ಅದಕ್ಕೆ, ನಾಯಿಗೆ ಅವಮಾನ ಮಾಡಿದ್ದಕ್ಕೆ. ಹೇಳಿ ಒಂದ್ಸಲಿ ಸಾರಿ ಹೇಳಿಲ್ಲ. ನಾಯಿಗೆ ಅವಮಾನ ಮಾಡಿದ್ದಕ್ಕೆ ಸಾರಿ, ಹೌದಾ? ಅಂದ್ರೆ ಇನ್ನೆಂತ ಕಚಡ ಮನುಷ್ಯ ಇರ್ಬೇಕಾತ. ಅವನ ಬಗ್ಗೆ ನಮ್ಮ ಆಕ್ರೋಶನ ಕಾರ್ಕತ್ತೀವಿ. ಸಂವಿಧಾನದಲ್ಲಿ ನಮಗೆ ನಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡುವಂತ ಹಕ್ಕಿದೆ, ರೈಟ್ ಟು ಸ್ಪೀಚ್, ಹೌದಲ್ಲ? ಅದನ್ನ ನೀವು ವೈಲೇಷನ್ ಮಾಡಿ ಕೇಸ್ ಹಾಕ್ತಿರಲ್ಲ, ಓಕೆ. ಇದೆಲ್ಲ ನಾನು ಮುಂದುವರಿಯಲ್ಲ, ಇದೆಲ್ಲ ಕಂಪ್ಲೇಂಟ್ ಬರ್ತದೆ. ಇವತ್ತು ಸಾಯಂಕಾಲ ಒಳಗಡೆ ಸರಿ ಮಾಡ್ಕೊಳ್ಳಿ. ನಾವು ನೀವು ಅಣ್ಣ ತಮ್ಮದಿರ್ತಾರ. ನೆಕ್ಸ್ಟ್ ಇನ್ನೊಂದ್ಸರಿ ಇಲ್ಲಿ ಬಂದಾಗ ನಾನು ನಿಮ್ಮ ಸ್ಟೇಷನ್ ಬರ್ತೀನಿ, ನೀವು ನಂಗೆ ಟೀ ಕೊಡಿಸಿ, ನಾನು ನಿಮಗೆ ಕೈ ಕೊಟ್ಟು ವಿಶ್ ಮಾಡಿ ನಿಮ್ಮ ಉನ್ನತಾಧಿಕಾರಕ್ಕೆ ಹೋಗಿ ದೊಡ್ಡ ಆಫೀಸರ್ ಆಗಿ ಅಂತ ವಿಶ್ ಮಾಡೋಗ್ತೀನಿ ಬಾಬಾ ಸಾಹೇಬರು ಪ್ರಮಾಣವಾಗಿ. ನೀವು ಇವತ್ತೇನಾದ್ರೂ ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಣ್ಣ, ನನ್ನ ಕರ್ತವ್ಯ ನಾನು ಮಾಡ್ಬೇಕಂತಿದ್ರು. ಇವ್ರು ಬಿಡಲ್ಲ, ನಮ್ಮ ಪಾರ್ಟಿಯವರು. ಏನ್ರಿ ನಮ್ಗೆಲ್ಲ ತೊಂದರೆ ಆಗ್ತಿದ್ರು, ಇಶ್ಯೂಷನ್ ಇಂಟರ್ವೆನ್ಷನ್ ನೀವು ಜವಾಬ್ದಾರಿ ತಗೊಂಡಿದ್ದೀರಾ, ಏನ್ ನ್ಯಾಯ ಕೊಡ್ಸೋಲ್ಲ ಅಂತ ಕೇಳ್ತಾರೆ. ನಾನು ಯಾಕೆ ಅವ್ರ ಕೈ ಬೇಯಿಸ್ಕೊಳ್ಳಿ? ನನ್ನ ಕೆಲಸ ನಾನು ಮಾಡ್ತೀನಪ್ಪ, ನಂದೇನು ತಪ್ಪಿಲ್ಲ. ಊಫಿ ನಾನಲ್ಲ, ನಂದೇನು ಗೊತ್ತಿಲ್ಲ ಇದ್ರ ಆಗೋದಾ? ಸೊ ಇಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಹೋಗ್ತಾ ಇರುವಂತಾಗ ಆ ಕೊನೆಗೆ ವಕ್ಫ್ ಬಂದಲ್ವಾ, ಆ ವಕ್ಫ್ ಭೂಮಿನ ಎಲ್ಲ ಕಳ್ತನ ಮಾಡ್ಬಿಟ್ಟಿದ್ದಾರೆ. 17,000 ಎಕರೆ ಕಳ್ತನ ಮಾಡ್ಬಿಟ್ಟವ್ರೆ. ಯಾರು ಕಳ್ತನ ಮಾಡಿರೋರು? ಮುಸಲ್ಮಾನರು ಕಳ್ತನ ಮಾಡಿರೋರು ಇದ್ದಾರೆ. ಮುಸಲ್ಮಾನರ MLA ಗಳು ಕೂಡ ವಕ್ಫ್ ಆಸ್ತಿ 17,000 ಕೋಟಿನ ಮುಸಲ್ಮಾನರ MLA ಗಳೇ ಕಳ್ತನ ಮಾಡಿದ್ದಾರೆ. ನೀವು ಇದನ್ನ ಸತ್ಯ ಹೇಳಿ, ಅವಾಗ ಬಾಯಿ ಮುಚ್ಕೊತಾರೆ ಸಮಾಜ. ನೀವು ಇವ್ರೇನ್ ಅನ್ಕೊಂತಾರೆ, ರೈತರು ಭೂಮಿ ಕಿತ್ಕೊಳಕ್ ಹೋಗೋರೆ ಅಂತ. ಯಾವ ರೈತರು ಭೂಮಿ ಕಿತ್ಕೊಳಕ್ಕೆ ವಕ್ಫ್ನವ್ರು ಯಾವತ್ತೂ ಪ್ರಯತ್ನ ಮಾಡಿಲ್ಲ, ಮುಂದಕ್ಕೂ ಮಾಡೋದಿಲ್ಲ. ಮಾಡಿದ್ರೆ ನಾನು ಬಿಡಲ್ಲ, ನಾನು ಜಗಳ ಮಾಡ್ತೀನಿ. ಯಾಕೆ ಬರ್ತೀರಾ ಅಂತ. ಇವರು MLA ಗಳು, MP ಗಳು, ಹಣವಂತರು, ಭೂ ಮಾಫಿಯಾದವರು, ಕಳ್ಳರು, ಕಾಕರು, ಭ್ರಷ್ಟಾಚಾರಿಗಳು, ಇವರು ಈ ವಕ್ಫ್ ಭೂಮಿಯನ್ನ ವಶಪಡಿಸ್ಕೊಂಡಿದಾರಲ್ಲ, ಅದನ್ನ ವಾಪಸ್ ತರೋದಕ್ಕೆ ಕಾನೂನು ಕ್ರಮ ತಗೊಳ್ಳಿ ಅನ್ನುವಂತಹ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ. ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಇಡೀ ಕರ್ನಾಟಕದಲ್ಲಿ ವಕ್ಫ್ ಪರವಾಗಿ, ಟು ಬಿ ರಿಸರ್ವೇಶನ್ ಪರವಾಗಿ ಧ್ವನಿ ಎತ್ತಿರುವಂತಹ ಒಂದೇ ಒಂದು ರಾಜಕೀಯ ಪಕ್ಷ ಇದ್ರೆ ಅದು SDPI ಮಾತ್ರ. 92% ಮುಸಲ್ಮಾನರ ಓಟ್ ತಗೋತಲ್ಲ ಕಾಂಗ್ರೆಸ್, ಅವರು ಮಾಡ್ತಾ ಇಲ್ಲ. ಮೋಸ್ಕಾರರು, ನಯವಂಚಕರು, ಡೊಂಗಿಗಳು, ಪುಂಗಿ ಓದಕ್ಕಷ್ಟೇ ಅವ್ರಿಗೆ ಗೊತ್ತಿರೋದು, ಮತ್ತೇನು ಗೊತ್ತಿಲ್ಲ ಅವ್ರಿಗೆ. 67% ದಲಿತರು ಓಟ್ ತಗೊಂಡ್ರಲ್ಲ, ನಮ್ ದುಡ್ಡು ಕಳ್ತನ ಮಾಡ್ತಾರೆ. ಹಂಗಾಗಿ ಒಳ ಮೀಸಲಾತಿ ಕೊಡಿ ಅಂತ ನೋಡಿ, ದಲಿತರು ಪರವಾಗಿ ಕೂಡ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋಗ್ತಾ ಇದೆ. ನಮ್ಮನ್ನ ನೀವು ಬಂದ್ರೆ ಗಲಾಟೆ ಮಾಡ್ತೀರಾ, ನಿಮಗೆ ಇಲ್ಲಿ ಏನೋ ಫ್ಲೆಕ್ಸ್ ಕಟ್ಟಕ್ ಬಿಡಲ್ಲ, ಬ್ಯಾನರ್ ಕಟ್ಟಕ್ ಬಿಡಲ್ಲ ಅಂತಿರಲ್ಲ, ಸರಿನಾ? ಯಾವನೋ ಒಬ್ಬ ಕಳ್ಳ ಬರ್ತಾನೆ, ಅವನು ಸ್ವಾಗತ ಕೊರಕ್ಕೆ ಇಷ್ಟೊಂದು ಫ್ಲೆಕ್ಸ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತೀರಾ? ನಾವು ನಿಮ್ಮ ಪರವಾಗಿ ಮಾತಾಡಕ್ ಹೋಗ್ತಿದೀವಿ, ನಿಮ್ಮ ಮಕ್ಕಳ ಪರವಾಗಿ ಮಾತಾಡಕ್ ಹೋಗ್ತಾ ಇದೀವಿ, ನಿಮ್ಮ ಅಕ್ಕ ತಂಗಿದರ ಪರವಾಗಿ ಮಾತಾಡ್ತಿದೀವಿ, ಅವರ ಗೌರವ ಕಾಪಾಡೋದಕ್ಕೋಸ್ಕರ ಹೋಗ್ತಾ ಇದೀವಿ. ಬಿಡ್ರಪ್ಪ ಅಂದ್ರೆ ಬೇಡ ಅಂತೀರ. ಇದು ಮನುಷ್ಯತ್ವ ಅಲ್ಲ, ಇದು ಒಳ್ಳೆತನ ಅಲ್ಲ. ಸ್ನೇಹಿತರೆ, ಈಗ ನಾವು ಮುಂದಕ್ಕೆ ಹೋಗ್ಬೇಕು. ಕಳ್ಸ್ಕೊಡ್ತೀರಾ ಇಲ್ವಾ? ಮುಂದೆ ನಿಮ್ಮೂರಲ್ಲಿ ಊಟ ಮಾಡಲ್ಲ, ಮುಂದೆ ಊರಲ್ಲಿ ಊಟ ಮಾಡ್ಬೇಕು ನಾವು. ಓಕೆ, ಹೇಳುದು ಕೇಳ್ರಿ. ಓ ಏನ್ ನಿಮ್ಮೂರಲ್ಲಿ ಇದ್ಬಿಡ್ತೀವಿ, ಬಂದ್ಬಿಡಿ. ಮುಂದೆ ಊರಿಗೆ ಹೋಗ್ಬೇಕು ಊಟಕ್ಕೆ, ಆಯ್ತಾ? ಅಲ್ಲಿ ಹೋಗಕ್ಕೆ ಈ ಗಾಡಿ ಡೀಸೆಲ್ ಹಾಕ್ಬೇಕು, ಹೌದಾ? ಈ ಮೈಕ್ನವ್ರಿಗೆ ಊರಿಗೆ ಹೋದ್ಮೇಲೆ ಬಾಡಿಗೆ ಕೊಡ್ಬೇಕು, ಅಲ್ಲಿ ಊಟ ಮಾಡಕ್ಕೂ ದುಡ್ಡು ಬೇಕು. ಬೆಳಗಾವಿಗೆ ಹೋದ್ಮೇಲೆ ಬಹಳ ದೊಡ್ಡ ಸ್ವರೂಪದ ಸಾವಿರಾರು ಜನ ಸಂಖ್ಯೆ ಸೇರಿ ಸರ್ಕಾರಕ್ಕೆ ನಾವು ನಮ್ಮ ಹಕ್ಕುಗಳ ಬಗ್ಗೆ ಕೇಳಬೇಕು. ಇದಕ್ಕೆಲ್ಲ ಕಾಸು ಬೇಕು. ಯಾರು ಕೊಡ್ತಾರೆ? ಯಾರು ಕೊಡೋದು? ಹೇಳ್ರಿ, ಏನ್ ಕಂಜೂಸ್ರಿ ನೀವೆಲ್ಲ. ನಾನೇನೋ ಬಾದಾಮಿ ತರ ಕೊಡ್ತಾರೆ ದುಡ್ಡು ಅನ್ಕೊಂಡ್ರೆ ನೀವು ಕೈ ಎತ್ತಲ್ಲ ಅಂತಾರೆ. ಕೈ ಎತ್ತಿ ನೋಡಿ, ಯಾರು ಕೊಡೋ ದುಡ್ಡು? ಈಗ ನನ್ನ ಸ್ನೇಹಿತರು, ನಾನು ಹಾಡು ಹೇಳ್ತಾ ಇರ್ತೀನಿ, ನಿಮ್ಮ ಹತ್ರ ಬರ್ತಾರೆ. ನೀವು ನಿಮ್ಮ ಕೈಲಾದಷ್ಟು ದುಡ್ಡು ಕೊಡ್ಬೇಕು, ಜಾಸ್ತಿ ಕೊಡ್ಬೇಕು. 1 ರೂಪಾಯಿ ಇದೆಯಾ ಅದೇ ಕೊಡಿ, 1 ಲಕ್ಷ ಇದೆಯಾ ಕೊಡಿ. ಯಾರು ಉಪಕಾರ ಕೊಡ್ತೀರಿ? ವಕ್ಫಾಸ್ತಿಗೆ ಭೂಮಿಗಳನ್ನೇ ಕೊಟ್ಟಂತಹ ಸಮುದಾಯ ಅಲ್ವಾ ನಿಮ್ದು? ರಾಘವೇಂದ್ರ ಮಠಕ್ಕೆ ಒಂದು ಊರನ್ನೇ ಬರ್ಕೊಟ್ಟಂತಹ ಸಮುದಾಯ ಅಲ್ವಾ? ಶೃಂಗೇರಿ ಮಠಕ್ಕೆ ಅವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಟ್ಟಂತ ಟಿಪ್ಪು ವಂಶಸ್ಥರಲ್ವಾ ನೀವು? ಹೌದಲ್ವಾ? ಹಕೀಂ ನಂಜುಂಡ ಸ್ವಾಮಿ ಅನ್ನುವಂತ ಒಂದು ವಜ್ರದ ಲಿಂಗವನ್ನ ನಂಜುಂಡೇಶ್ವರನಿಗೆ ಅರ್ಪಿಸಂತ ಟಿಪ್ಪು ನೆನ್ಸ್ಕೊಂಡಿದ್ರಲ್ವಾ? ನಿಮ್ಮ ಪರವಾಗಿ ಮಾತಾಡಕ್ ಹೋಗ್ತಿರೋದು, ನೀವೇನ್ ಬಿಟ್ಟಿ ಕೊಡ್ತಾ ಇಲ್ಲ, ಕೊಡಿ. ಅವರೆಲ್ಲ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡ್ಬೇಕು. ದುಡ್ಡು ಕೊಟ್ಟು ನಮ್ಮ ಹೋರಾಟಕ್ಕೆ ನೀವು ಬೆಂಬಲವಾಗಿ ನಿಲ್ಬೇಕು. ನಮ್ಮ ಹೋರಾಟದ ಫಲವಾಗಿ ನಿಮಗೆ ಸಿಕ್ಕುವಂತಹ ಹಕ್ಕುಗಳಿದಾವಲ್ಲ, ಅದು ನಿಮಗೆ ಭಿಕ್ಷೆ ಆಗಿರಬಾರ್ದು. ನೀವು ಹೇಳ್ಬೇಕು, ಓ ನೀನೊಬ್ಬರೇ ಏನು ಹೋರಾಟ ಮಾಡಿ ಹಕ್ಕು ತಂದ್ಕೊಡ್ಲಿಲ್ಲಪ್ಪ, ನೀನು ಹೋರಾಟ ಮಾಡುವಾಗ ನಾವು ಕಾಸು ಕೊಟ್ಟಿದೀವಿ, ನಮ್ಮ ಶ್ರಮ ಇದೆ, ನಮ್ಮ ಬೆವರಿದೆ, ಅದರಲ್ಲಿ ನಾವು ಹೋರಾಟ ಮಾಡಿ ಹಕ್ಕನ್ನು ತಗೊಂಡಿದೀವಿ ಅಂತ ಹೇಳ್ಬೇಕು ಅಂತಂದ್ರೆ ದುಡ್ಡು ಕೊಡ್ಬೇಕು. ನಮ್ಗೆ ಏನ್ ಕೊಡ್ಬೇಕು? ದುಡ್ಡು ಕೊಡ್ಬೇಕು. ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೊಡ್ಬೇಕು, ಹೌದಾ?
ಹೌದಲ್ವಾ? ಬರ್ತಾ ಇದ್ದಾರೆ. ನಾವೇನ್ ಸುಮ್ನೆ ಕೇಳ್ತಿಲ್ಲಪ್ಪ, ನಾವು ಬೆವರು ಸುರ್ಸನೆ ಕೇಳ್ತಾ ಇರೋದು. ಹೌದಾ? ಮತ್ತೆ ಅವ್ರೇನೋ ಸಾಯಂಕಾಲ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಕೇಸ್ ಹಾಕ್ಬೇಕು, ಕೋರ್ಟ್ಗೆ ಹೋಗ್ಬೇಕು, ಲಾಯರ್ ಫೀಸ್ ಯಾರು ಕೊಡಬೇಕು? ನೀವು ತಾನೇ? ಕೊಡಿ, ದುಡ್ಡು ಕೊಡಿ, ಜಾಸ್ತಿ ಕೊಡಿ. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ, ಎಲ್ಲ ಕೇಳಿದ್ರೆ ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ತುಂಡು ಭೂಮಿಯಲ್ಲ, ಒಂದು ದೇಶವಲ್ಲ, ಇಡೀ ಭೂಗೋಳವನ್ನೇ ಕೇಳುವೆವು. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ದೇಶ ದಿವಾಳಿ ಮಾಡ್ಯಾರೋ ನಮ್ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ದೇಶ ದಿವಾಳಿ ಮಾಡ್ಯಾರೋ ನಮ್ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ. ಉದಾರೀಕರಣ ಅಂತಾರೋ, ಖಾಸಗೀಕರಣ ಮಾಡ್ತಾರೋ. ಆರ್ಥಿಕ ನೀತಿ ರೂಪಿಸಿಕೊಂಡು ನಮ್ಮ ದೇಶ ಒಯ್ದಾರೋ. ದೇಶ ದಿವಾಳಿ ಮಾಡ್ಯಾರೋ ನಮ್ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ದೇಶ ದಿವಾಳಿ ಮಾಡ್ಯಾರೋ ನಮ್ ಪುಡಾರಿಗಳು, ಭಾರತ ಒತ್ತೆ ಇಟ್ಟಾರೋ. ಪ್ರೀತಿ ಇಲ್ಲದ ಕಾಲ ಎಲ್ಲವೂ ಮೋಸದ ಜಾಲ. 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 ದರ್ಪ ತೋರಿದ ಜನಕ್ಕೆ ತಲೆಯ ಭಾಗದಿರು ಜೋಕೆ. 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 ಏಳು ಮೇಲೇಳು ಸ್ವಾಭಿಮಾನಿಯಾಗೋ. ಏಳು ಮೇಲೇಳು ಸ್ವಾಭಿಮಾನಿಯಾಗೋ. ಚೀತದ ತೊಟ್ಟಿಲಲ್ಲೇ ಮುಳ್ಳಿನ ಹಾಸಿಗೆಯಲ್ಲೇ. ಚೀತದ ತೊಟ್ಟಿಲಲ್ಲೇ ಮುಳ್ಳಿನ ಹಾಸಿಗೆಯಲ್ಲೇ ಮಲಗಿರುವೆ ನೀನೇಕೋ. ನಿದ್ರೆ ಇನ್ನೂ ಸಾಕೋ. ಮಲಗಿರುವೆ ನೀನೇಕೋ, ನಿದ್ರೆ ಇನ್ನೂ ಸಾಕೋ. ಏಳು ಮೇಲೇಳು ಸ್ವಾಭಿಮಾನಿಯಾಗೋ. ಏಳು ಮೇಲೇಳು ಸ್ವಾಭಿಮಾನಿಯಾಗೋ. ಏಳು ಮೇಲೇಳು ಸ್ವಾಭಿಮಾನಿಯಾಗೋ. ಏಳು ಮೇಲೇಳು ಸ್ವಾಭಿಮಾನಿಯಾಗೋ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಕಟ್ಟೆ ಕಟ್ಟುತ್ತೇವ. ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಾವು ಮನಸ್ಸ ಕಟ್ಟುತ್ತೇವ, ನಾವು ಮನ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಕನಸಿನ ಕೋಟಿ ಮನಸ್ಸಿನ ಹಾಡ ಬರೆಯುತ್ತೇವ. ಇನಲದ ಹಾಡ ಬರೆಯುತ್ತೇವ. ಹಾಡ ಬರೆಯುತ್ತೇವ, ಇನೆಲದ ಹಾಡ ಬರೆಯುತ್ತೇವ.
ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವ ಕ್ರಾಂತಿ ಜ್ಯೋತಿಯ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ಕ್ರಾಂತಿ ಜ್ಯೋತಿಯ ಕೊಂಡ ತುಳಿಯುತ್ತೇವ ಕ್ರಾಂತಿ ಜ್ಯೋತಿಯ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ಕ್ರಾಂತಿ ಜ್ಯೋತಿಯ ಕೊಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವ ನಮ್ಮ ಬಾಳಿನ ರಕ್ತಗಾಲಿನ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ 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 ಜೈ ಭೀಮ್ ದಾದಾಪೀರ್ ನಮ್ಮ ಡ್ರೈವರ್ ದಾದಾಪೀರ್ ಬನ್ನಿ. ಕೊನೆಯದಾಗಿ ನಿಮಗೆ ಅನ್ಯಾಯ ಆದಾಗ ನಿಮ್ಮ ಬಗ್ಗೆ ಇಷ್ಟು ಗಟ್ಟಿಯಾಗಿ ನಾವು ನಿಂತಿರ್ತೀವಿ, ನಿಮಗೆ ಅನ್ಯಾಯ ಆದಾಗ ನಾವು ಬಿಡಲ್ಲ, ನಾವು ಬಂದಿರ್ತೀವಿ ಅಂತ ನಿಮ್ಗೆ ಇಲ್ಲಿವರೆಗೂ ನಿಮ್ಮ ಓಟ್ ತಗೊಂಡ್ರಲ್ಲ 92% ಕಾಂಗ್ರೆಸ್ನವ್ರು ಯಾರು ಬಂದು ನಿಂತಿದ್ದುಂಟಾ ಹೇಳಿ ನೋಡೋಣ. ಒಂದೇ ಉದಾಹರಣೆ, ನಿಮ್ಮ ಪರವಾಗಿ ನಾವಿದ್ದೀವಿ ಅಂತ ಕಾಂಗ್ರೆಸ್ ಅಲ್ಲಿ ಯಾಕೆ ಇರ್ತೀವಿ? ನಮ್ಮ ಜೊತೆಗೆ ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗ್ತೀರಾ? ಈ ಬಾದಾಮಿನಲ್ಲಿ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೀರಿ, ಎಲ್ಲರೂ ಬರ್ತೀವಿ, ಅದ್ದೂರಿಯಾಗಿ ಮಾಡಿ. ಇದು ಯಾಕೆ ದಾದಾಪೀರ್ ಅವ್ರು ಕರೆದೆ? ದುಡ್ಡು ಕೊಡಿ ಅಂತ ನಾನು ಎಲ್ಲಿದು ಇಳಕಲ್ ಕೇಳಿದೆ. ಎಲ್ಲರೂ ಒಂದಷ್ಟು ದುಡ್ಡು ಕೊಟ್ಟಿದ್ರು. ಒಬ್ಬ ಪಾಪ ಬಟ್ಟೆ ಎಲ್ಲ ಹರಿದೋಗಿತ್ತು, ಅವ್ನು ಕಾಸು ಕೇಳಕ್ ಬಂದವನಿ ಅಂತ ನಾನು ಕ್ಲಾಸ್ ಎತ್ತಕೋದೆ ಕಾರಲ್ಲಿ ಹೋಗ್ತಿರುವಾಗ. ಇಳಿಸಿ ಅಂತ ಏನೋ ಇರ್ಬೋದು. ಅವನ್ನ ನೋಡ್ರೆ ಹಂಗೆ ಅನಿಸ್ತಾ ಇತ್ತು, ನೋಡಿ ಎಂತ ತಪ್ಪು ಮಾಡ್ತೀವಿ ಕೆಲಸ ಸರಿ ಅಂತ. ವ್ಯಕ್ತಿನ ಬಟ್ಟದಿಂದ ನೋಡಬಾರ್ದು. ಬಟ್ಟೆ ಎಲ್ಲ ಒಂಥರ ವಿಚಿತ್ರವಾಯ್ತ. ಹತ್ರ ಬಂದು ಪಬ್ಲಿಕ್ ಅಲ್ಲಿ ಕೊಡೋದಕ್ಕೆ ಅವನಿಗೆ ಏನು ಇಂಜನ್ ಆಯ್ತು ಗೊತ್ತಿಲ್ಲ. ಕಾರ್ ಹತ್ರ ಬಂದ್ಬಿಟ್ಟು ಕಾರ್ ಕೈ ಒಳಗಡೆ ಹಿಂಗ್ ಕೈ ಇಟ್ಟ. ನಾನು ಯಾಕೆ ಕೈ ಒಳಗಡೆ ಇರ್ತಾರೆ ಇಟ್ಬಿಟ್ಟು ನನ್ನ ಕೈ ಹಿಡಿದ್ಬಿಟ್ಟು ಹಿಂಗ್ ಮಾಡಿ ಮುಚ್ಚಿ ತೋರಿಸ್ಬೇಡಿ ಮುಚ್ಚಿಟ್ಕೊಳ್ಳಿ ಅಂತ ಹೋದ್ಮೇಲೆ ನೋಡಿ ತೆಗೆದು ನೋಡ್ತೀನಿ, 1,000 ರೂಪಾಯಿ. 1,000 ಅವ್ನ ಬೆಟ್ಟೆ ಹರಿದೋಗಿದೆ, ಮುಖ ತೊಳೆದ್ಮೇಲೆ ಹೋಗುತ್ತಿಲ್ಲ ಅಂತ ವ್ಯಕ್ತಿ ಬಂದು 1,000 ರೂಪಾಯಿ ಕೊಟ್ಬಿಟ್ಟು ನಮ್ಮ ಪರವಾಗಿ ಮಾತಾಡ್ತಿರಲ್ಲ, ಓಟ್ ಬನ್ನಿ. ಇದು ರೀ SDP ನ ತಾಕತ್ತು. ಸೊ ಆ ಪುಣ್ಯಾತ್ಮನ ಪರವಾಗಿ ನಾನು ಈ ದೇಣಿಗೆಯನ್ನ ಈ ಉಂಡಿಗೆ ಅರ್ಪಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರದಿಂದ ಮುಂದೆ ಹೋಗ್ತಾ ಇದ್ದೀವಿ. ಬೆಳಗಾವಿ ಬನ್ನಿ 16ನೇ ತಾರೀಕು ನಾಳೆ. ಅಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗಟ್ಟಿಯಾಗಿ ಮಾತಾಡೋಣ. ಓಕೆ, ಜೈ ಭೀಮ್. ಧನ್ಯವಾದಗಳು. ಧನ್ಯವಾದಗಳು. ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತಹ ಭಾಸ್ಕರ್ ಪ್ರಸಾದ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಅಬ್ದುಲ್ ಖಾದರ್ ಜಮಾದಾರ್ ಅವರಿಗೆ ನಾನು ಪೋಡಿಯಂ ಆಹ್ವಾನಿಸ್ತೇನೆ. ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಮೈಸೂರು ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಕೋರುತ್ತಾ, ಇದೇ ತರನಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿಹಾರ್ ಭಾಸ್ಕರ್ ಪ್ರಸಾದ್ ಹಾಗೂ ಅಫ್ಸರ್ ಕುಟ್ಲಿಪೇಟ್ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ, ಇದೇ ತರನಾಗಿ ನಮ್ಮ ಕಾರ್ಯದರ್ಶಿಗಳಾದ ಅಂಗಡಿ ಚಂದ್ರು, ರಿಯಾಜ್ ಕಡಂಬು, ರಂಜಾನ್ ಕಡಿವಾಳ್ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳುತ್ತಾ, ಇದೇ ತರನಾಗಿ ನಮ್ಮ ಖಜಾಂಚಿಯಾದ ಅಮ್ಜದ್ ಖಾನ್ ಅವ್ರಿಗೂ ನಾನು ಧನ್ಯವಾದ ಕೋರುತ್ತೇನೆ. ಇದೇ ತರನಾಗಿ ಜಿಲ್ಲಾ ನಾಯಕರು, ಅಸೆಂಬ್ಲಿ ನಾಯಕರು, ಮೀಡಿಯಾ ಮಿತ್ರರು, ಇದೇ ತರನಾಗಿ ಪೊಲೀಸ್ ಇಲಾಖೆ, ಇದೇ ತರನಾಗಿ ನಮಗೆ ಈ ಸಭೆಯನ್ನು ನಡೆಸಲಿಕ್ಕೆ ಜಾಗವನ್ನು ಕೊಟ್ಟ PLD ಬ್ಯಾಂಕ್ ಅಡ್ಮಿನಿಸ್ಟ್ರೇಷನ್, ಇದೇ ತರನಾಗಿ ನಮ್ಮ ಪರ್ಮಿಷನ್ಗಳನ್ನು ಕೊಟ್ಟ ಪೊಲೀಸ್ ಇಲಾಖೆ ಮತ್ತು TMC, ಪ್ರಮುಖವಾಗಿ ನಮ್ಮ ಈ ಪ್ರೋಗ್ರಾಮ್ ಅನ್ನು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಾಗಿ ಹಗಲಿರುಳು ದುಡಿದಿರುವಂಥ ನಮ್ಮ ಎಲ್ಲ ವಾಲಂಟಿಯರ್ಗಳಿಗೆ ಧನ್ಯವಾದವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ಜೈ SDP.